ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಈಗ ವಿಶೇಷ ಕಾರ್ಯಕ್ರಮ ಈಗಾಗಲೇ ನಾವು ವಾಟ್ಸಪ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀವಿ. ಇದೇನಂದ್ರೆ ಅನೇಕ ರೋಗಗಳಿಗೆ, ಅನೇಕ ವ್ಯಾಧಿಗಳಿಗೆ ಅದ್ಭುತವಾದ ಮನೆ ಮದ್ದುಗಳು ಈಗಾಗಲೇ ಇಂದಿನ ಒಂದು ಸಂಚಿಕೆ ನಾವು ನಿಮ್ಗೆಲ್ಲರಿಗೂ ಹಂಚಿಕೊಂಡಿದ್ದೀವಿ. ಆ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದೀವಿ. ಇಂದಿನ ಕಾರ್ಯಕ್ರಮದಲ್ಲೂ ಅದು ಕಂಟಿನ್ಯೂಷನ್ ಭಾಗವಾಗಿ ಇಂದಿನ ಕಾರ್ಯಕ್ರಮ ನಡೆಸ್ಕೊಳ್ಳೋಣ. ಇಂಥ ಅದ್ಭುತವಾದ ಈ ಮನೆ ಮದ್ದು ನಮ್ಗೆ ತಿಳಿಸ್ಕೊಡಕ್ಕೆ, ಆ ಜ್ಞಾನ ನಮಗೆ ಹೇಳ್ಕೊಡಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ಶ್ರೀ ನಾಗರಾಜ್ ಸರ್ ಈಗಾಗಲೇ ಆಗಮಿಸಿದ್ದಾರೆ ಈ ವೇದಿಕೆಗೆ. ಅವರನ್ನು ಸ್ವಾಗತ ಪೂರ್ವಕವಾಗಿ ಪ್ರತಿಯೊಬ್ಬರು ನಾವು ಈಗ ಅವರನ್ನು ಸ್ವಾಗತಿಸ್ತೀವಿ. ವೆಲ್ಕಮ್ ಸರ್. ಹರಿ ಓಂ ಸರ್. ಹರಿ ಓಂ. ಬಹುಶಃ ಎಲ್ರು ಬಹಳ ಡೀಪ್ ಮೆಡಿಟೇಷನ್ ಮಾಡಿ ಶಾಂತವಾಗಿದ್ದೀರಿ. ಈ ಶಾಂತವಾಗಿರ್ತಕ್ಕಂತ ಸಂದರ್ಭದಲ್ಲಿ ಒಮ್ಮೆ ದೀರ್ಘವಾಗಿ ಶ್ವಾಸ ತಗೊಂಡು ಒಂದು 3 ಬಾರಿ ಓಂಕಾರ ಮಾಡೋಣ. ಕಣ್ಮುಚ್ಚೋಣ. ಮುಖದಲ್ಲಿ ಪ್ರಸನ್ನತೆಯಲ್ಲಿ ಸಹಜವಾದ ಉಸಿರಾಟ ನಡೀತೆ. ಅಲ್ಲಿ ಒಂದು 3 ಬಾರಿ ಶ್ವಾಸ ತಗೊಳ್ಳೋಣ. ಕರಗಳನ್ನ ಜೋಡಿಸೋಣ. ಪೂರಕ. सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। ಶಿರವಾಗಿ ನಮಸ್ಕಾರ. ಬಂಧುಗಳೇ, ಈ ದಿವಸ ನಾವು ಮನೆ ಮದ್ದು ಕಾರ್ಯಕ್ರಮದ ಅಂಗವಾಗಿ ಮೊಟ್ಟ ಮೊದಲಿಗೆ ರೋಗ ನಿರೋಧಕ ಶಕ್ತಿಯನ್ನ ದೇಹದಲ್ಲಿ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಮನೆ ಮದ್ದುಗಳನ್ನ ನಾವು ಏನ್ ಮಾಡ್ಬೋದು ಅಂತಕ್ಕಂತ ಒಂದು ಚಿಂತನೆಯನ್ನ ಮಾಡೋಣ. ಮೊದಲು ಈ ಕಾಯಿಲೆಗೆ ಕಾರಣ ಏನು, ಈ ರೋಗ ನಿರೋಧಕ ಶಕ್ತಿ ಕುಂದೋದಕ್ಕೆ ನಮ್ಮ ದೇಹದಲ್ಲಿ ಕಾರಣ ಏನು ಅಂತಕ್ಕಂಥದ್ದನ್ನ ಮೊದಲು ನಾವು ತಿಳ್ಕೊಂಡ್ರೆ ಆಗ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಬರ್ತಾ ಇದೆ ಸರ್. ಇಲ್ಲ, ಕ್ಲಿಯರ್ ಇದೆ ಸರ್. ಅದು ಯಾರೋ ಮಾಡ್ತಾ ಇದಾರೆ, ಮೆಸೇಜ್ ಆಗ್ತಾ ಇದಾರೆ. ಅವ್ರದ್ದು ಏನೋ ತೊಂದರೆ ಇರ್ಬೋದು, ಅಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು. ಇನ್ನು ಯಾರಾದ್ರೂ ಮೆಸೇಜ್ ಮಾಡಿ ಒಬ್ರು ವಾಯ್ಸ್ ಕ್ಲಿಯರ್ ಇದೆಯಾ ತಮಗೂ? ದೀಪಾ ಅವರೇ, ಕ್ಲಿಯರ್ ಇದೆಯಾ? ಕ್ಲಿಯರ್. ಕ್ಲಿಯರ್ ಇದೆ ಅಂತ. ಎಸ್. ಈ ರೋಗ ನಿರೋಧಕ ಶಕ್ತಿ ಕುಂದೋದಕ್ಕೆ ಮುಖ್ಯ ಕಾರಣ ನಮ್ಮ ಶಿಸ್ತುಬದ್ಧ ಜೀವನದಲ್ಲಿ ಕೊರತೆ ಇರ್ತಕ್ಕಂಥದ್ದು. ಎಷ್ಟೊತ್ತಿಗೋ ಎದ್ದೇಳೋದು, ರಾತ್ರಿ 11-12 ಗಂಟೆ ಮಲಗುವಂತದ್ದು, ಮತ್ತೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡದೇ ಇರ್ತಕ್ಕಂಥದ್ದು,
ಆಹಾರ ಸೇವನೆ ಮಾಡ್ತಕ್ಕಂಥ ವಿಧಾನ ಸರಿ ಇಲ್ಲದೆ ಇರ್ತಕ್ಕಂಥದ್ದು, ಮತ್ತೆ ಸಮ ಪ್ರಮಾಣದಲ್ಲಿ ಎಷ್ಟು ನೀರನ್ನ ಕುಡಿಬೇಕಿತ್ತೋ ಅಷ್ಟು ಪ್ರಮಾಣದ ನೀರನ್ನ ಕುಡಿಯದೆ ಇರ್ತಕ್ಕಂಥದ್ದು, ಮತ್ತೆ ತಿಂದಂತಹ ಆಹಾರ ಪೂರ್ತಿ ಜೀರ್ಣವಾಗದೆ ಅರ್ಧಂಬರ್ಧ ಜೀರ್ಣವಾಗಿ ಆಗ್ತಕ್ಕಂಥದ್ದು, ಮತ್ತೆ ಅಸ್ತವ್ಯಸ್ತವಾದಂತಹ ಜೀವನ, ಬೇಜವಾಬ್ದಾರಿತನ, ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕುಂದೋದಕ್ಕೆ ಕಾರಣವಾಗುತ್ತೆ. ಮತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆಲ್ಲ ನಾವು ಅಲೋಪತಿ ವೈದ್ಯ ಮೆಡಿಸಿನ್ಗಳನ್ನ ತಗೊಳ್ಳೋದು ನಮ್ಮಲ್ಲಿ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಕ್ಕೆ ಕಾರಣವಾಗುತ್ತೆ. ಆದ್ರಿಂದ ಈ ರೋಗ ನಿರೋಧಕ ಶಕ್ತಿಯನ್ನ ನಾವು ಮೊಟ್ಟ ಮೊದಲು ಹೆಚ್ಚಿಸ್ಕೊಂಡ್ರೆ ಆಮೇಲೆ ಬರ್ತಕ್ಕಂತ ರೋಗಗಳನ್ನ ಸ್ವಾಭಾವಿಕವಾಗಿ ಗುಣಪಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನ ಹೇಗೆ ಮಾಡೋದು ಅಂತ ಹೇಳಿದಾಗ ಅದಕ್ಕೆ ಆ ಕೆಲವು ಮನೆ ಮದ್ದುಗಳು ಬಹುಶಃ ನಮ್ಗೆಲ್ಲ ಗೊತ್ತಿದೆ. ಗೋಧಿ ಹುಲ್ಲು, ನಮ್ಗೆಲ್ಲ ಗೋಧಿ ತಿನ್ನೋದು ಗೊತ್ತಷ್ಟೇ, ಗೋಧಿ ಹುಲ್ಲು ತಿನ್ನೋದು ಗೊತ್ತಿಲ್ಲ. ಹಾಗಂತ ಹೇಳಿದ್ರೆ ಯಾರಾದ್ರು ನಕ್ ಬಿಡ್ತಾರೇನೋ, ಹುಲ್ಲು ತಿನ್ನೋಕ್ ನಾವೇನು ಪಶುಗಳೇ ಅಂತ. ಆದ್ರೆ ಗೋಧಿ ಹುಲ್ಲಿನಲ್ಲಿರ್ತಕ್ಕಂತಹ ಸತ್ವ ಯಥೇಚ್ಛವಾಗಿದೆ. ಆದ್ರಿಂದ ಗೋಧಿ ಹುಲ್ಲನ್ನ ನಾವು ಬಳಸ್ಕೋಬಹುದು. ಈ ಗೋಧಿ ಹುಲ್ಲನ್ನ ಬಳಸ್ಕೊಳ್ಳೋ ವಿಧಾನ ಹೇಗೆ, ಅದನ್ನ ಬೆಳೆಯೋ ವಿಧಾನ ಹೇಗೆ, ನಾವು ಅದನ್ನ ತಿಳ್ಕೋಬೇಕು. ಅಂಗಡಿಗಳಲ್ಲಿ, ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಅಥವಾ ಪತಂಜಲಿ ಸ್ಟೋರ್ಗಳಲ್ಲಿ ಗೋಧಿ ಹುಲ್ಲಿಂದು ಪೌಡ್ರೆ ರೆಡಿಮೇಡ್ ಬರ್ತಾ ಇದೆ. ಆದ್ರೆ ನ್ಯಾಚುರಲ್ ಆಗಿ ನಾವೇ ಗೋಧಿ ಹುಲ್ಲನ್ನ ಬೆಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಹೇಗೆ? ಒಂದು 7 ಪಾಟ್ಗಳನ್ನ ರೆಡಿ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಪಾಟ್ಗಳು ಇಷ್ಟಿಷ್ಟ ಇರುವಂತದ್ದು ಒಂದು 7 ಪಾಟನ್ನ ರೆಡಿ ಮಾಡ್ಕೋಬೇಕು. 1ನೇ ದಿವಸ 1 ಪಾಟ್ಗೆ ಅದ್ರ ಹಿಂದಿನ ದಿನನೇ 1 ಇಡೀ ಗೋಧಿಯನ್ನ ನೀರಿನಲ್ಲಿ ನೆನೆಸೋದು, ಬೆಳಿಗ್ಗೆ ಅದು ಸಂಜೆ ಅದನ್ನ ಬಟ್ಟೆನಲ್ಲಿ ಕಟ್ಟುವಂತದ್ದು, ನೀರು ಸೋಸ್ಬಿಟ್ಟು ಕಟ್ಟೋದು. ಅದ್ರ ಮಾರನೆಗೆ ಸ್ವಲ್ಪ ಮೊಳಕೆ ಬರುತ್ತೆ, ಅದನ್ನ ಆ ಪಾಟ್ಗೆ ಬಿತ್ತನೆ ಮಾಡೋದು. ಹೀಗೆ 7 ದಿವಸ 7 ಪಾಟ್ಗಳನ್ನ ಒಂದೊಂದು ದಿನ ಒಂದೊಂದು ಪಾಟನ್ನ ರೆಡಿ ಮಾಡ್ತಾ ಹೋಗ್ಬೇಕು. 7ನೇ ದಿನಕ್ಕೆ 7ನೇ ಪಾಟನ್ನ ರೆಡಿ ಮಾಡುವಷ್ಟೊತ್ತಿಗೆ ಮೊದಲನೇ ದಿನ ಏನು ಪಾಟ್ ರೆಡಿ ಮಾಡಿದ್ವಿ ಅದು ಕನಿಷ್ಠ 2 ರಿಂದ 2.5 ಇಂಚು ಹುಲ್ಲು ಬಂದ್ಬಿಡುತ್ತೆ, ಬೆಳೆಯುತ್ತೆ. ಅದನ್ನ ಕತ್ರಿನಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಅದನ್ನ ನೀರಿನಲ್ಲಿ ಒಂದ್ಸತಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕಿ ಅದನ್ನ ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲ, ಸ್ವಲ್ಪ ನಿಂಬೆ ರಸ ಕಡ್ಡಾಯವಾಗಿ ಸೇರಿಸ್ಕೋಬೇಕು. ಅದರಲ್ಲಿ ಸೆಲ್ಯುಲೋಸ್ ಇರುತ್ತೆ. ಯಾವ್ದ್ರಲ್ಲಿ? ಗೋಧಿ ಹುಲ್ಲಿನಲ್ಲಿ ರಸದಲ್ಲಿ ಸೆಲ್ಯುಲೋಸ್ ಇರುತ್ತೆ. ಅದು ಜೀರ್ಣ ಆಗೋದಿಲ್ಲ ನಮ್ಮ ದೇಹದಲ್ಲಿ. ಅದು ಜೀರ್ಣ ಆಗ್ಬೇಕಾದ್ರೆ ಸೆಲ್ಯುಲೋಸ್ ಸ್ವಲ್ಪ ಇದನ್ನ ಸಿಟ್ರಿಕ್ ಆಸಿಡ್ ನ ಸೇರಿಸ್ಕೋಬೇಕು. ಆ ನಿಂಬೆ ರಸವನ್ನ ಸೇರಿಸ್ಕೊಂಡಾಗ ಅದು ಸಾಫ್ಟ್ ಆಗುತ್ತೆ. ಅದನ್ನ ಸೇವನೆ ಮಾಡ್ತಾ ಬಂದ್ರೆ ನಮ್ಮ ದೇಹದಲ್ಲಿ ಈ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು. ಜೊತೆಗೆ ಹಾಗೆ ಗರಿಕೆಯು ಕೂಡ ಅಷ್ಟೇನೆ. ಗೋಧಿ ಹುಲ್ಲಿನಲ್ಲಿ ಏನು ಸತ್ವ ಇದೆ, ಗರಿಕೆ ಹುಲ್ಲಿನಲ್ಲೂ ಕೂಡ ಅದೇ ರೀತಿಯ ಸತ್ವ ಇದೆ. ಆದ್ರೆ ಗರಿಕೆ ಹುಲ್ಲನ್ನ ನಾವು ಶುದ್ಧ ರೂಪದಲ್ಲಿ ತಗೊಳ್ಳೋದು ಬಹಳ ಕಷ್ಟ. ಯಾಕೆಂದ್ರೆ ನಾಯಿಗಳು ಅವು ಪ್ರಾಣಿಗಳೆಲ್ಲ ಓಡಾಡ್ತಾ ಇರ್ತವೆ, ಕಶ್ಮಲಗಳು, ಬ್ಯಾಕ್ಟೀರಿಯಾಗಳೆಲ್ಲ ಸೇರ್ಕೊಳ್ತವೆ. ಹಾಗಾಗಿ ಶುದ್ಧವಾದ ಗರಿಕೆ ಹುಲ್ಲನ್ನು ನಾವು ತಗೊಳ್ಳೋದು ಬಹಳ ಕಷ್ಟ ಆಗತ್ತೆ. ಆದ್ರಿಂದ ಆ ಗರಿಕೆ ಹುಲ್ಲನ್ನು ಕೂಡ ಕಿತ್ಕೊಂಡು, ಬೇರ್ ಸಹಿತ ಕಿತ್ಕೊಂಡು ಅದನ್ನ ಉಪ್ಪು ನೀರಿನಲ್ಲಿ ಒಂದ್ಸಾರಿ ಚೆನ್ನಾಗಿ ತೊಳೆದು ಅದನ್ನು ಹಾಗೆ ಮಿಕ್ಸಿಗೆ ಹಾಕಿ, ಅದನ್ನ ನೀರಿನ ಜೊತೆನಲ್ಲಿ ಮಿಕ್ಸಿಗೆ ಹಾಕಿ ನೈಸ್ ಪೌಡರ್ ಇದ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಅದನ್ನ ಶುದ್ಧವಾದ ನೀರಿನಲ್ಲಿ ಹಾಕಿ ಮತ್ತೆ ಅದನ್ನ ಫಿಲ್ಟರ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲ ಮತ್ತೆ ಸ್ವಲ್ಪ ನಿಂಬೆ ರಸ ಇವೆರಡನ್ನು ಸೇರಿಸ್ಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು. ಹಾಗೆ ಸಮ ಪ್ರಮಾಣದಲ್ಲಿ ಅರಿಶಿಣದ ಪುಡಿ, ಬೇವಿನ ಎಲೆ ಹಾಗೂ ಶುಂಠಿ ಪುಡಿಯನ್ನು ಬೆರೆಸಿ ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು. ಹಾಗೆ 1 ಲೋಟ ಹಾಲು, 1 ಲೋಟ ಟೀ ಚಮಚ
ಟೀ ಸ್ಪೂನ್ ಅರಿಶಿಣದ ಪುಡಿ, 1 ಚಮಚ ಜೇನು, ಈ ಮೂರನ್ನು ಸೇರಿಸ್ಕೊಂಡು ಪ್ರತಿನಿತ್ಯವೂ ಸೇವನೆ ಮಾಡ್ತಾ ಬಂದ್ರೆ ಈ ರೋಗ ನಿರೋಧಕ ಶಕ್ತಿಯನ್ನ ನಾವು ಹೆಚ್ಚು ಮಾಡ್ಕೋಬಹುದು. ಹಾಗೆ ನಿತ್ಯವೂ ಕೂಡ ಒಂದು ಸೇಬು, ಆಪಲ್ ಹಣ್ಣನ್ನ ತಿನ್ನೋದು, ಮತ್ತೆ ಬಾಳೆಹಣ್ಣು, ಸ್ಟ್ರಾಬೆರಿ ಹಣ್ಣುಗಳು, ಇವುಗಳನ್ನ ಪ್ರತಿನಿತ್ಯವೂ ಸೇವನೆ ಮಾಡೋದ್ರಿಂದಲೂ ಕೂಡ ನಾವು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು. ಮತ್ತೆ ಬಹುಶಃ ನಮ್ಗೆಲ್ಲ ಬಹಳ ಸರಳವಾಗಿ ಸಿಗ್ತಕ್ಕಂಥದ್ದು ನಿಂಬೆ ರಸಕ್ಕೆ ಜೇನುತುಪ್ಪ ಸೇರಿಸ್ಕೊಂಡು ಖಾಲಿ ಹೊಟ್ಟೆನಲ್ಲಿ ಒಂದು 30 ನಿಮಿಷದ ಎದ್ದ ತಕ್ಷಣ ಒಂದು 30 ನಿಮಿಷ ಬಿಟ್ಟು ಬೆಳಗಿನ ತಿಂಡಿಗೆ ಮುಂಚೆ ಅದನ್ನ ಸೇವನೆ ಮಾಡಬೇಕು. ಇದನ್ನ ಸೇವನೆ ಮಾಡಿದ ಅರ್ಧ ಗಂಟೆ ಬಿಟ್ಟು ಆಮೇಲೆ ಉಪಹಾರವನ್ನ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಈ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು. ಹಾಗೆ 2 ಲೋಟ ನೀರಿಗೆ 1 ಟೀ ಚಮಚ ಶುಂಠಿ ಪುಡಿ ಮತ್ತು ನಿಂಬೆ ರಸವನ್ನ ಸೇರಿಸ್ಕೊಂಡು ಕುದಿಸಿ ಅದನ್ನ ಕುಡಿಯೋದ್ರಿಂದಲೂ ಕೂಡ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು. ಹಾಗೇನೆ ಗುಲಾಬಿ ಹೂವನ್ನ ನಾವು ದೇವರಿಗೆ ಮುಡಿಸ್ತೀವಿ ಅಥವಾ ಹೆಣ್ಮಕ್ಳು ಮುಡ್ಕೋತಾರೆ, ಬಾಡೋದ ತಕ್ಷಣ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ. ಆದ್ರೆ ಗುಲಾಬಿ ಹೂವಿನಲ್ಲಿರ್ತಕ್ಕಂತಹ ಸತ್ವ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಗುಲಾಬಿ ಹೂವಿನ ಎಸಳುಗಳನ್ನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಬಳಸ್ಕೋಬಹುದು. ಪ್ರತಿನಿತ್ಯ 4 ಅಥವಾ 5 ಗುಲಾಬಿ ಎಸಳುಗಳನ್ನ ತಿನ್ನೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಇಷ್ಟನ್ನ ಮಾಡೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು. ಜೊತೆಗೆ ಮುದ್ರೆಗಳಲ್ಲಿ ಸಮಾನ ಮುದ್ರೆ ಅಂತ ಹೇಳ್ತೀವಿ ನೋಡಿ. ಹೀಗೆ 2 ಬೆರಳುಗಳಲ್ಲಿರ್ತಕ್ಕಂತಹ 5 ಬೆರಳನ್ನ ಹೀಗೆ ಒಟ್ಟಿಗೆ ಸೇರಿಸಿದ್ರೆ ಇದನ್ನ ಸಮಾನ ಮುದ್ರೆ ಅಂತ ಹೇಳ್ತೀವಿ. ಈ ಸಮಾನ ಮುದ್ರೆಯನ್ನು ಈ ರೀತಿ ಮಾಡಿ ತೊಡೆ ಮೇಲೆ ಇಟ್ಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳೋದು. ಪ್ರತಿನಿತ್ಯ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಧ್ಯಾನ ಮಾಡುವಾಗ ಸಾಮಾನ್ಯ ನಾವೆಲ್ಲ ಈ ರೀತಿ ಸರಳ ಲಿಂಗ ಮುದ್ರೆಯನ್ನ ಹಾಕ್ತಾ ಇದ್ದೀವಿ. ಅದನ್ನ ಹೀಗೆ ಮಾಡಿಕೊಂಡು ಸಮಾನ ಮುದ್ರೆಯನ್ನ ಹಾಕಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಾವು ಈ ಒಂದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು. ಹಾಗೇನೆ ಆಸನಗಳಲ್ಲಿ ಧನುರಾಸನವನ್ನ ಮಾಡೋದ್ರಿಂದ ಕೂಡ ನಾವು ಈ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು. ಈಗ ಅದನ್ನ ಇಲ್ಲಿ ಮಾಡ್ತಾರೆ ನಮ್ಮ ಶಿಕ್ಷಕಿಯರು. ನೀವು ಮಾಡಿ, ಸಾಧ್ಯ ಮಾಡ್ಬೋದಲ್ಲ? ಮಾಡಿ. ನೋಡಿ, ಈ ರೀತಿ ಧನುರಾಸನವನ್ನ ಮಾಡೋದ್ರಿಂದ ಕೂಡ ಸ್ವಲ್ಪ ತಲೆ ಎತ್ತಿ, ಭುಜ ಎತ್ತಿ, ಎತ್ತಿ. ಎಸ್, ಈ ರೀತಿ ಧನುರಾಸನವನ್ನ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಆಗ್ತಕ್ಕಂತಹ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು. ರಿಲ್ಯಾಕ್ಸ್. ಹೆಚ್ಚಾಗಿ ಗೋಧಿ ಹುಲ್ಲು ಮತ್ತೆ ಗರಿಕೆ ರಸವನ್ನ, ಗೋಧಿ ಹುಲ್ಲಿನ ರಸ ಮತ್ತು ಗರಿಕೆ ರಸವನ್ನ ಹೆಚ್ಚು ಸೇವನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬಹಳಷ್ಟು ಜನಕ್ಕೆ ಹಲ್ಲು ನೋವುಗಳು ಕಾರಣ ಸರಿಯಾದ ರೀತಿಯಲ್ಲಿ ನಾವು ಹಲ್ಲುಜ್ಜದೆ ಇರ್ತಕ್ಕಂಥದ್ದು, ಹಲ್ಲುಜ್ಜುವ ವಿಧಾನವನ್ನೇ ನಾವು ಬಹಳಷ್ಟು ಜನ ಕಲ್ತಿಲ್ಲ. ಬ್ರಷ್ ಹಿಡ್ಕೊಂಡ್ಬಿಟ್ಟು ಹಾಕೊಂಡ್ ನಿಂಗೆ ಬರ್ರ 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 ಅಂತ ಈ ಕಡ್ಡಿ ಪೊರ್ಕೆನಲ್ಲಿ ಬಚ್ಚಲ್ ಮನೆ ತೊಳಿತಾರಲ್ಲ, ಹಾಗೆ ಇದನ್ನ ಹಂಗೆ ತಿಳ್ಕೊಂಡು ಉಜ್ಜು ಬಿಡ್ತಾರೆ. ಈ ರೀತಿ ಉಜ್ಜೋದ್ರಿಂದ ನಮ್ಮ ಹಲ್ಲಿನ ಮೇಲಿರ್ತಕ್ಕಂಥ ಎನಾಮಲ್ ಏನಿದೆ ಅದು ಹೊರಟೋಗ್ಬಿಡುತ್ತೆ.
ಅದು ಹೊರಟೋಗ್ಬಿಡ್ತು ಅಂತಂದ್ರೆ ಹಲ್ಲುಗಳು ಜುಮ್ ಅನ್ನಕ್ ಶುರು ಆಗುತ್ತೆ. ಆಮೇಲೆ ಆಹಾರವನ್ನ ಸೇವನೆ ಮಾಡಿದ ನಂತರವೂ ಕೂಡ ರಾತ್ರಿ ವೇಳೆ ಬ್ರಷ್ ಮಾಡ್ಬೇಕು, ಇಲ್ಲ ಕನಿಷ್ಠ ಬಾಯಿ ಮುಕ್ಕಳಿಸ್ಬೇಕು, ಚೆನ್ನಾಗಿ ಬಾಯಿ ಮುಕ್ಕಳಿಸ್ಬೇಕು. ಮತ್ತೆ ಬ್ರಷ್ ಮಾಡಿದ್ರೆ ಒಳ್ಳೇದು. ಇದನ್ನ ಚಿಕ್ಕ ಮಕ್ಕಳಿಂದಲೇ ನಾವು ಅಭ್ಯಾಸ ಮಾಡ್ಬೇಕು. ಮಾಡಿದ್ರೆ ಖಂಡಿತವಾಗಿ ನಾವು ಹಲ್ಲು ನೋವನ್ನ ಬರದಂತೆ ನೋಡ್ಕೋಬಹುದು. ಈಗ ಹಲ್ಲು ನೋವು ಬಂದ್ಬಿಟ್ಟಿದೆ, ಈಗ ಅದಕ್ಕೆ ಒಂದು ಮನೆ ಮದ್ದನ್ನ ನಾವ್ ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ತುಳಸಿ ಎಲೆಗಳ ಜೊತೆನಲ್ಲಿ ಮೆಣಸಿನ ಕಾಳಿನ ನುಣ್ಣಗೆ ಅರೆದು ಬಿಟ್ಟು ಒಸಡಿಗೆ ಲೇಪನ ಮಾಡೋದ್ರಿಂದ ಹಲ್ಲು ನೋವು ಮತ್ತು ಒಸಡಿನಲ್ಲಿ ಉಂಟಾಗ್ತಕ್ಕಂಥ ನೋವು ಕಡಿಮೆ ಆಗುತ್ತೆ. ಹಾಗೆ ಅರಿಶಿಣದ ಕೊಂಬು ಅರಿಶಿಣದ ಒಂದು ಇದು, ಮತ್ತೆ ಅದನ್ನ ಬೆಂಕಿನಲ್ಲಿ ಸುಟ್ಬಿಟ್ಟು ಅದರ ಭಸ್ಮವನ್ನ ತಕೊಂಡು ಉಪ್ಪು ಸೇರಿಸಿ ಹಲ್ಲು ಜೋದ್ರಿಂದ ಕೂಡ ಹಲ್ಲು ನೋವು ಕಮ್ಮಿ ಆಗುತ್ತೆ. ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ, ಬಹಳ ಸರಳವಾಗಿರ್ತಕ್ಕಂಥದ್ದು. ಅರಿಶಿಣ ತಕೊಂಡು, ಅರಿಶಿಣದ ಕೊನೆಯನ್ನ ತಕೊಂಡು ಬೆಂಕಿಯಲ್ಲಿ ಸುಟ್ಟು ಅದನ್ನ ಪೌಡರ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಎರಡನ್ನೂ ಸೇರಿಸ್ಕೊಂಡು ಹಲ್ಲು ಜೋದ್ರಿಂದ ಹಲ್ಲು ನೋವು ವಾಸಿಯಾಗುತ್ತೆ. ಮತ್ತೆ 7-8 ವೀಳ್ಯದೆಲೆಯನ್ನ ನೀರಿನಲ್ಲಿ ಕುದಿಸಿ ಬೆಚ್ಚಿರ್ತಕ್ಕಂತ ನೀರಿನಿಂದ ಬಾಯನ್ನ ಮುಕ್ಕಳಿಸ್ತಾ ಹೋದ್ರೆ ಈ ಕೆಲವರಿಗೆ ಒಸಡಿನಲ್ಲಿ ಊತ ಬಂದ್ಬಿಡುತ್ತೆ, ಮತ್ತೆ ಹಲ್ಲು ನೋವು ಕೂಡ ಇರುತ್ತೆ. ಅದನ್ನ ಗುಣಪಡಿಸ್ಕೋಬಹುದು. ಮತ್ತೆ ಮಾವಿನ ಎಲೆಯಿಂದ ಹಲ್ಲುಜ್ಜೋದ್ರಿಂದಲೂ ಕೂಡ ಹಲ್ಲು ನೋವು ವಾಸಿಯಾಗತ್ತೆ ಅಂತ ಹೇಳ್ತಾರೆ. ಹಾಗೇನೆ ಈರುಳ್ಳಿಯನ್ನ ಅಗದು ತಿನ್ನೋದು, ಊಟ ಮಾಡುವಾಗ ಇದನ್ನ ಮಾಡಬಹುದು. ಈರುಳ್ಳಿಯನ್ನ ನೇರವಾಗಿ ಹಸಿ ಈರುಳ್ಳಿಯನ್ನ ಅಗದು ತಿನ್ನೋದ್ರಿಂದಲೂ ಕೂಡ ನಾವು ಹಲ್ಲು ನೋವನ್ನ ಕಡಿಮೆ ಮಾಡ್ಕೋಬಹುದು. ಹಾಗೆ ಮೆಣಸನ್ನ ನುಣ್ಣಗೆ ಅರೆದ್ಬಿಟ್ಟು ಒಸಡಿಗೆ ಹಚ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಕೆಟ್ಟ ನೀರೆಲ್ಲ ಆಚೆ ಹೋಗಿ ಹಲ್ಲು ನೋವು ವಾಸಿಯಾಗುತ್ತೆ. ಹಾಗೆ ದಾಳಿಂಬೆ ಚಿಗುರುಗಳನ್ನು ಕೂಡ ಅಗದು ಅದರ ರಸವನ್ನ ಹಲ್ಲಿಗೆ ಸೇರಿಸೋದ್ರಿಂದಲೂ ಕೂಡ ಹಲ್ಲು ನೋವು ಕಡಿಮೆ ಆಗುತ್ತೆ. ಮತ್ತೆ ನೋಡಿ, ಗೋಧಿ ಹುಲ್ಲನ್ನ ನಾನು ಆಗ್ಲೇ ಹೇಳಿದ್ದು ರೋಗ ನಿರೋಧಕ ಶಕ್ತಿಗೋಸ್ಕರ ಮಿಕ್ಸಿಗೆ ಹಾಕೊಂಡು ಅದರ ರಸ ಕುಡಿಯೋದು ಅಂತ ಹೇಳಿದೆ. ಆದ್ರೆ ಇಲ್ಲಿ ಗೋಧಿ ಹುಲ್ಲನ್ನ ಅಗದು ತಿನ್ನೋದ್ರಿಂದ, ಬಾಯಿನಲ್ಲೇ ಹಲ್ಲುಗಳಲ್ಲಿ ಅಗದು ತಿನ್ನೋದ್ರಿಂದಲೂ ಕೂಡ ನಾವು ಹಲ್ಲು ನೋವನ್ನ ಕಡಿಮೆ ಮಾಡ್ಕೋಬಹುದು. ಬರೀ ಅದು ಮಾತ್ರ ಅಲ್ಲ, ಕೊತ್ತಂಬರಿ ಸೊಪ್ಪನ್ನ ಕೂಡ ಅಗದು ತಿನ್ನೋದ್ರಿಂದ ಬಾಯಿ ಹುಣ್ಣು ಮತ್ತು ಹಲ್ಲು ನೋವು ಎರಡು ಕಮ್ಮಿ ಆಗುತ್ತೆ. ಹಾಗೇನೆ ಪುದೀನ ಸೊಪ್ಪನ್ನ ಅಗಿಯೋದ್ರಿಂದ ಕೂಡ ಹಲ್ಲು ನೋವು, ಒಸಡಿನಲ್ಲಿ ಉಂಟಾಗ್ತಕ್ಕಂಥ ನೋವು ಎರಡು ಕೂಡ ಕಡಿಮೆ ಆಗುತ್ತೆ. ಹಾಗೆ ಈರುಳ್ಳಿಯನ್ನ ಅರೆದ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದನ್ನ ಒಸಡಿಗೆ ಹಚ್ಚೋದ್ರಿಂದ ಅಲ್ಲಿನಲ್ಲಿ ಕೆಲವರಿಗೆ ಒಸಡಿನಲ್ಲಿ ರಕ್ತಸ್ರಾವ ಆಗ್ತಾ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಇಷ್ಟನ್ನ ಇನ್ನೂ ಸಾಕಷ್ಟಿದೆ ಅದರ ಬಗ್ಗೆ. ಇದಿಷ್ಟನ್ನ ನಾವು ಸರಳವಾಗಿ ಮನೆಗಳಲ್ಲೇ ಮಾಡ್ಕೊಳ್ತಕ್ಕಂಥದ್ದು ಹಲ್ಲು ನೋವಿಗೆ. ಇನ್ನು ಬಹಳಷ್ಟು ಜನಕ್ಕೆ ಸೌಂದರ್ಯದ ಬಗ್ಗೆ ಬಹಳ ಕಾಳಜಿ ಇರುತ್ತೆ. ಯಾರಿಗಿರಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ಒಂದ್ 7-8 ವರ್ಷದ ಮಕ್ಕಳಿಂದ ಹಿಡಿದು 80 ವರ್ಷದ ವಯೋವೃದ್ಧರ ತನಕವೂ ಕೂಡ ತಾನು ಚೆನ್ನಾಗಿ ಕಾಣಿಸ್ಬೇಕು, ನೋಡೋದಕ್ಕೆ ಅಂದವಾಗಿ ಕಾಣಿಸ್ಬೇಕು ಅಂತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಇರುತ್ತೆ. ಬಹಳಷ್ಟು ಜನಕ್ಕೆ ಮುಖದಲ್ಲಿ ಬಹಳ ಬೇಗ ಸುಕ್ಕು ಬರೋದು, ಮತ್ತೆ ಮುಖದ ಸ್ನಾಯುಗಳು, ಚರ್ಮದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ಅದಕ್ಕೆ ಕಾರಣ ಬಹುಶಃ ರಂಗನಾಥ್ ಸರ್ ಇದು ಗೊತ್ತಿರುತ್ತೆ. ಒಬ್ಬ ಮನುಷ್ಯ ಒಮ್ಮೆ ಸಿಟ್ಟು ಮಾಡ್ಕೊಂಡ್ರೆ ಒಂದು ದಿನದಲ್ಲಿ ಅವನ 1 ತಿಂಗಳು ಆಯಸ್ಸು ಕಡಿಮೆ ಆಗುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಅಂದ್ರೆ ಸಿಟ್ಟನ್ನೇ ಮಾಡ್ಕೋಬಾರದು. ಸಿಟ್ಟನ್ನ ಮಾಡ್ಕೊಂಡಾಗ ನೋಡಿ, ಮುಖದಲ್ಲಿರ್ತಕ್ಕಂತಹ 21 ಬಗೆಯ ಸ್ನಾಯುಗಳಿದ್ದಾವೆ ಮುಖದಲ್ಲಿ.
ಸಿಟ್ಟು ಮಾಡ್ಕೊಂಡಾಗ ಅವೆಲ್ಲ ಏನಾಗುತ್ತೆ, ಸಿಂಕ್ ಆಗುತ್ತೆ. ಆ ಸಿಂಕ್ ಆದಾಗ ತೀರ ಸಿಟ್ಟು ಮಾಡ್ಕೊಂಡಾಗ ಬೇರೆಯವ್ರ ಮುಖ ನೋಡೋದಲ್ಲ, ನಮ್ಮ ಮುಖವನ್ನ ನಾವೇ ಕನ್ನಡಿಲಿ ನೋಡ್ಕೊಳಕ್ ಆಗೋದಿಲ್ಲ. ಆದ್ರಿಂದ ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಮುಖದ ಸೌಂದರ್ಯ ಹಾಳಾಗತ್ತೆ. ಈ ಮುಖದ ಸೌಂದರ್ಯವನ್ನ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಸದಾ ನಕ್ಕೋತಾ ಇರೋದು, ಖುಷಿಯಾಗಿರೋದು. ನಗ್ನಗ್ತಾ ಇದ್ಬಿಟ್ರೆ ನಕ್ಕರದವೇ ಜಗಳವೇ ಇಲ್ಲ ಅಂತ ಹೇಳ್ತಾರೆ ಒಂದ್ ಮಾತು. ಸದಾ ನಗ್ತಾ ಇದ್ರೆ ಮನೆಯಲ್ಲಿ ಜಗಳನೇ ಆಗೋದಿಲ್ಲ. ಯಾಕೆ ನಗ್ತಾ ಇದೀಯ ಅಂತ ಯಾರು ಕೇಳಲ್ಲ. ಸುಮ್ನೆ ನಕ್ರೆ ಆಸ್ಪತ್ರೆ ಸೇರ್ಸ್ಬೇಕಾಗತ್ತೆ, ಅದು ನಿಮ್ಮಾನ್ಸರ್ ಸೇರ್ಸ್ಬೇಕಾಗತ್ತೆ. ಸದಾ ನಕ್ಕೊಂತ ಎಲ್ಲರ ಜೊತೆಲಿ ಖುಷಿಯಾಗಿ ಇದ್ಬಿಟ್ರೆ ಅವರ ಅದರ ಆನಂದವೇ ಬೇರೆ. ಅಂಥವ್ರನ್ನ ಯೋಗ ಪುರುಷರಪ್ಪ ಇವರು, ಮಹಾನ್ ಯೋಗಿಗಳು, ಎಷ್ಟು ಸಂತೋಷವಾಗಿರ್ತಾರೆ ಎಲ್ಲಾ ಕಾಲದಲ್ಲೂ ಅಂತೇಳಿ ಖುಷಿ ಪಡ್ತಾರೆ ನೋಡ್ದವ್ರು ಕೂಡ. ಆದ್ರಿಂದ ಇದನ್ನ ಈ ಮುಖದ ಸೌಂದರ್ಯ ಹೆಚ್ಚಬೇಕು ಅಂತಂದ್ರೆ ಬೇರೆ ಯಾವ್ದ ಬ್ಯೂಟಿಷಿಯನ್ ಬೇಕಾಗಿಲ್ಲ, ಬ್ಯೂಟಿಫಿಕೇಶನ್ ಬೇಕಾಗಿಲ್ಲ. ಶ್ವಾನ ಅಂತ ಹೇಳ್ತೀವಿ. ಶ್ವಾಸವನ್ನ ಮಾಡೋದ್ರಿಂದ ಮುಖದ ಸೌಂದರ್ಯ ತುಂಬಾ ಚೆನ್ನಾಗಿ ಹೆಚ್ಚುತ್ತೆ. ಮಾಡ್ತೀರಾ? ಹಾ, ನೋಡಿ ಇಲ್ಲಿ ಇಬ್ರು ಮಾಡ್ತಾರೆ. ಪೂರ್ಣ ನಾಲಿಗೆನ ಸ್ವಲ್ಪ ತಲೆ ಎತ್ತಿ ಅಲ್ಲಿ ಕಾಣಿಸ್ಬೇಕು ನಿಮ್ ಮುಖ. ಹಾಗೆ ಅಲ್ಲಿ ನೋಡ್ತಾ ಮಾಡಿ, ನೋಡ್ತಾ ಮಾಡಿ. ನಿಧಾನ ಇಳಿಸಿ. ಎಸ್, ಇದನ್ನ ನಾವು ಶ್ವಾಸ ಅಂತ ಹೇಳ್ತೀವಿ. ಈ ಶ್ವಾಸವನ್ನ ಮಾಡೋದ್ರಿಂದ ಗಂಟಲಿರ್ತಕ್ಕಂತಹ ಈ ಥೈರಾಯ್ಡ್ ಗ್ರಂಥಿ ಉದ್ದೀಪನವಾಗುತ್ತೆ, ಮತ್ತೆ ಬಾಯಲ್ಲಿ ಬರ್ತಕ್ಕಂಥ ದುರ್ಗಂಧ ಹೊರಟೋಗುತ್ತೆ, ಮತ್ತೆ ಮುಖದ ಸೌಂದರ್ಯ ಅಪಾರವಾಗಿ ಹೆಚ್ಚುತ್ತೆ. ಅಂದ್ರೆ ಈ ಮುಖದಲ್ಲಿರ್ತಕ್ಕಂಥ 21 ಬಗೆಯ ಸ್ನಾಯುಗಳು ಕೂಡ ಹಿಗ್ತವಾಗ ಎಕ್ಸ್ಪೆಂಡ್ ಆಗ್ತದೆ. ಯಾವಾಗ ಎಕ್ಸ್ಪೆಂಡ್ ಆಗುತ್ತೆ ಅಲ್ಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ, ಆಕ್ಸಿಜನ್ ಸಪ್ಲೈ ಆಗುತ್ತೆ, ರೇಟ್ ಆಫ್ ಆಕ್ಸಿಜನ್ ಅಲ್ಲಿಗೆ ಜಾಸ್ತಿ ಆಗುತ್ತೆ. ಆವಾಗ ತನ್ನಷ್ಟಕ್ಕೆ ತಾನೇ ಮುಖದಲ್ಲಿ ಸೌಂದರ್ಯ ಹೆಚ್ಚುತ್ತೆ. ಆದ್ರೆ ಇದು ಏನನ್ನು ನಾವು ಮಾಡ್ಕೊಳಕ್ ಆಗಲ್ಲ ಅನ್ನುವಂಥವ್ರು ಪ್ರಕೃತಿ ದತ್ತವಾಗಿ ನಮಗೆ ಸಿಗ್ತಕ್ಕಂತ ಹಸಿರು ಸೊಪ್ಪು, ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ, ಮತ್ತೆ ಈ ಡ್ರೈ ಫ್ರೂಟ್ಸ್ ನ ರಾತ್ರಿ ಹೊತ್ತು ನೀರ್ನಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ಉಪಯೋಗಿಸೋದು, ಮತ್ತು ಕಡ್ಡಾಯವಾಗಿ 8 ಗಂಟೆಗಳ ಕಾಲ ನಿದ್ರೆಯನ್ನ ಮಾಡೋದು. ಆಮೇಲೆ 1 ಗಂಟೆಗೆ ಒಂದ್ಸತಿ ನೀರ್ ಕುಡಿತಾ ಹೋಗ್ಬೇಕು. ನಾವು ದಿನದಲ್ಲಿ 4 ಸತಿ ನೀರ್ ಕುಡಿದ್ರೆ ಅದೇ ಹೆಚ್ಚು. ಬಹಳಷ್ಟು ಜನ ಊಟ ಮಾಡುವಲ್ಲೇ ಘಟ ಅಂತ ಕುಡ್ದು ಬಿಡ್ತಾರೆ, ಇನ್ನು ಮತ್ತೆ ರಾತ್ರಿಗೆ ಊಟ ಮಾಡುವಲ್ಲೇ ನೀರ್ ಕುಡಿಯೋದು. ಬೇಸಿಗೆ ಕಾಲ ಉತ್ತರ ಕರ್ನಾಟಕದವ್ರ ಕಡೆಯವ್ರು ಸ್ವಲ್ಪ ಜಾಸ್ತಿ ಕುಡಿಬಹುದೇನೋ. ನಮ್ಮ ಮಂಡ್ಯ ಜಿಲ್ಲೆಯವರು ಮತ್ತೆ ಈ ಕಡೆಯವರು ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನೀರ್ ಕುಡಿಬೇಕು ಅಂತಂದ್ರೆ ಊಟ ಮಾಡಿದಾಗ ಒಂದ್ ತಮ್ಮಿಗೆ ಎತ್ ಬಿಡ್ತಾರೆ, ಕುಡಿದು ಬಿಟ್ರೆ ಇನ್ನು ಮತ್ತೆ ಮಧ್ಯಾಹ್ನಕ್ಕೆ ಊಟ ಮಾಡ್ದಲೇ ನೀರ್ ಕುಡಿಯೋದು. ಇದು ಬಹಳ ತಪ್ಪು. 1 ಗಂಟೆಗೊಂದು ಸಾರಿ ಕನಿಷ್ಠ ಅರ್ಧ ಲೋಟ ನೀರಾದ್ರೂ ಕುಡಿಬೇಕು. ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 8, 9, 10 ಗಂಟೆ ತನಕ ನಾವು ಎಷ್ಟೊತ್ತು ತನಕ ಮಲಗ್ತೀವಿ ಅಲ್ಲಿ ತನಕ ಗಂಟೆಗೆ 1 ಲೋಟ ನೀರ್ ಕುಡೀರಿ ಅಂತ ಹೇಳ್ತಾರೆ. 1 ಗಂಟೆಗೆ 1 ಲೋಟ ನೀರನ್ನ ಕುಡಿತಾ ಬಂದ್ಬಿಟ್ರೆ ಆ ವ್ಯಕ್ತಿಗೆ ಅನೇಕ ಸಮಸ್ಯೆಗಳು ಹೊರಟೋಗ್ತವೆ. ಉದಾಹರಣೆಗೆ ಕಾನ್ಸ್ಟಿಪೇಷನ್ ಹೊರಟೋಗುತ್ತೆ, ಅಜೀರ್ಣತೆ ಹೊರಟೋಗುತ್ತೆ, ಜೀರ್ಣಕ್ರಿಯೆ ತುಂಬಾ ಚೆನ್ನಾಗುತ್ತೆ. ಹೀಗೆ ಕಾನ್ಸ್ಟಿಪೇಷನ್ ಇಸ್ ದಿ ಮದರ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ತಾರೆ. ಮಲಬದ್ಧತೆ ಎಲ್ಲಾ ರೋಗಗಳಿಗೂ ಮೂಲ ತಾಯಿ ಅಂತೆ ಅದು. ಇದನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬಹುದು. ಮುಖದ ಸೌಂದರ್ಯ ಹೆಚ್ಚುತ್ತೆ. ಇದು ಬಹಳ ಮುಖ್ಯ ಅಲ್ಲ. ಮತ್ತೆ ಸದಾ ಬೇರೆಯವರಿಗೆ ಏನಾದ್ರು ಒಂದಿಷ್ಟು ಉಪಕಾರ ಮಾಡ್ತಕ್ಕಂಥದ್ದು, ಪರೋಪಕಾರವನ್ನ ಮಾಡ್ತಕ್ಕಂಥದ್ದು.
ಈ ಮುಖ ಬೇರೆಯವರಿಗೆ ಉಪಕಾರವನ್ನ ಮಾಡಿದಾಗ ಅವ್ರ ಮುಖ ಅರಳುತ್ತೋ ಏನೋ ಗೊತ್ತಿಲ್ಲ, ಬಟ್ ನಮ್ಮ ಮುಖ ಅಂತೂ ಅರಳುತ್ತೆ. ನಾನು ಇವ್ರಿಗೆ ಒಂದಿಷ್ಟು ಕಿಂಚಿತ್ ಸಹಾಯ ಮಾಡಿದೆ, ನಾನೊಂದಿಷ್ಟು ದಾನವನ್ನ ಕೊಟ್ಟೆ, ಅವ್ರ ಕಷ್ಟಕ್ಕೆ ನಾನು ಕೂಡ ಭಾಗಿಯಾಗಿದೆ ಅಂತ ಹೇಳ್ತಕ್ಕಂಥದ್ದು ಯಾವಾಗ ಅನ್ಸುತ್ತೆ ನಮ್ಮ ಮನಸ್ಸಿಗೆ, ಮನಸ್ಸು ಅರಳುತ್ತೆ. ಮನಸ್ಸು ಅರಳಿದಾಗ ಮುಖ ತನ್ನಷ್ಟಕ್ಕೆ ತಾನೇ ಅರಳುತ್ತೆ, ಸೌಂದರ್ಯ ಹೆಚ್ಚುತ್ತೆ. ಆದ್ರಿಂದ ಇಲ್ಲಿ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ತಾರೆ. ಈ ದೇಹ ಹುಟ್ಟಿರೋದು ತನಗೆ ತಾನು ಉಪಕಾರ ಮಾಡ್ಕೊಂಡು ಬೆಳೆಯೋದಕ್ಕಲ್ಲ, ಮತ್ತೊಬ್ಬರಿಗೆ ಉಪಕಾರಕ್ಕೋಸ್ಕರವೇ ಈ ದೇಹ ಹುಟ್ಟಿರ್ತಕ್ಕಂಥದ್ದು. ಆದ್ರಿಂದ ಪರೋಪಕಾರಾರ್ಥಂ ಇದಂ ಶರೀರಂ, ಈ ದೇಹ ಇರೋದೇ ಪರೋಪಕಾರಕ್ಕಾಗಿ. ಆದ್ರಿಂದ ಮತ್ತೊಬ್ಬರಿಗೆ ಉಪಕಾರವನ್ನ ಮಾಡ್ತಕ್ಕಂತಹದ್ದನ್ನು ಕೂಡ ನಾವು ರೂಢಿಸ್ಕೋಬೇಕು. ಹಾಗೆ ಈ ತುಳಸಿ ಎಲೆಗಳನ್ನ ಕಿತ್ಕೊಂಡು ನೆರಳಲ್ಲಿ ಒಣಗಿಸಿ ಅದನ್ನ ಕುಟ್ಟಿ ಪುಡಿ ಮಾಡಿಕೊಂಡು ಚೂರ್ಣ ಮಾಡ್ಕೊಂಡು ಅದನ್ನ ಹಾಗೆ ತಿಟ್ಕೊಂಡು ನೀರಿನಲ್ಲಿ ಸ್ವಲ್ಪ ಪೌಡರ್ನ, ಆ ತುಳಸಿ ಎಲೆಯ ಪೌಡರ್ನ ನೀರಿನಲ್ಲಿ ಕಲಸಿ ಮುಖಕ್ಕೆ ಹಚ್ಕೊಳ್ತಾ ಇದ್ರೆ ಮುಖದ ಸೌಂದರ್ಯ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಅಪ್ಪಟ ಶುದ್ಧ ಅರಿಶಿಣದ ಪುಡಿಯನ್ನ ನೀರಿನಲ್ಲಿ ಅರೆದ್ಬಿಟ್ಟು ಮುಖಕ್ಕೆ ಹಚ್ಚುತ್ತಾ ಹೋದ್ರೆ ಅದು ಕೂಡ ಸೌಂದರ್ಯ ಹೆಚ್ಚುತ್ತೆ. ಅದ್ರ ಜೊತೆಗೆ ಆ ಅರಿಶಿಣದ ಪುಡಿಯನ್ನ ತೆಂಗಿನ ಹಾಲಿನಲ್ಲಿ ಕಲಸಿ ಮುಖಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತಾ ಹೋಗ್ಬೇಕು. ಆ ಮಾಲೀಸ್ ಮಾಡ್ತಾ ಹೋದ್ರೆ ಆ ಮುಖದ ಚರ್ಮದ ಕಾಂತಿ ಹೆಚ್ಚುತ್ತೆ. ಹಾಗೆ ಒಂದು ಚಮಚ ಟೊಮೆಟೊ ರಸಕ್ಕೆ ಅರ್ಧ ಚಮಚದಷ್ಟು ಜೇನುತುಪ್ಪವನ್ನ ಬೆರೆಸ್ಕೊಂಡು 1-2 ಹನಿ ನಿಂಬೆ ರಸವನ್ನ ಸೇರಿಸಿ ಮುಖಕ್ಕೆ ಹಚ್ಚಿದ್ರೆ ಮುಖದ ಸೌಂದರ್ಯ ಹೆಚ್ಚುತ್ತೆ. ಇದನ್ನ ಹಚ್ಬಿಟ್ಟು 1 ಗಂಟೆ ಬಿಟ್ಟು ಆಮೇಲೆ ಬೆಚ್ಚಗಿರುವ ನೀರಿನಿಂದ ಮುಖವನ್ನ ತೊಳ್ಕೊಂಡ್ರೆ ಮುಖದ ಕಾಂತಿ ಹೆಚ್ಚುತ್ತೆ. ಇನ್ನು ನಿಂಬೆ ರಸವನ್ನ ಕೊಬ್ಬರಿ ಎಣ್ಣೆ ಜೊತೆನಲ್ಲಿ ಮಿಶ್ರ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದಲೂ ಕೂಡ ಚರ್ಮದ ಕಾಂತಿ ಹೆಚ್ಚುತ್ತೆ. ಪರಂಗಿ ಹಣ್ಣಿನ ಸಿಪ್ಪೆಯನ್ನ ತಕೊಂಡು ಹಾಗಾಗಿ ಮುಖಕ್ಕೆ ಮಾಲೀಶ್ ಮಾಡ್ತಾ ಹೋದ್ರೆ ಒಳ್ಳೆ ಪರಂಗಿ ಹಣ್ಣಿನ ತರಾನೇ ಮುಖನು ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪಿನ ರಸಕ್ಕೆ ನಿಂಬೆ ರಸವನ್ನ ಸೇರಿಸಿ ಮತ್ತೆ ಅರಿಶಿಣವನ್ನ ಸೇರಿಸಿ ಮುಖಕ್ಕೆ ಲೇಪನ ಮಾಡೋದ್ರಿಂದ ಕೂಡ ಮುಖದಲ್ಲಿ ಕಾಂತಿ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ನೋಡಿ ಬಹಳ ಸರಳವಾಗಿ ಖರ್ಚಿಲ್ಲದೆ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ನಿಂಬೆ ರಸ, ಕಿತ್ತಳೆ, ಮೂಸಂಬಿ ಹಣ್ಣಿನ ಸಿಪ್ಪೆಗಳನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಒಣಗಿದ ಸಿಪ್ಪೆಗಳನ್ನ ಪುಡಿ ಮಾಡಿ ಬಿಸಿ ಹಾಲಿನೊಂದಿಗೆ ಸೇರಿಸ್ಬಿಟ್ಟು ಮುಖಕ್ಕೆ ಹಚ್ಕೊಳ್ಳೋದ್ರಿಂದಲೂ ಕೂಡ ಮುಖದ ಕಾಂತಿ ಹೆಚ್ಚುತ್ತೆ. ಇನ್ನ ಮುಖ ತುಂಬಾ ಚೆನ್ನಾಗಿ ಗ್ಲೋ ಆಗ್ಬೇಕಪ್ಪ ಅಂತನ್ನುವಂಥದ್ದು ಇದ್ರೆ ಹಾಲಿನ ಕೆನೆಯನ್ನ ತಕೊಂಡು ಶ್ರೀಗಂಧವನ್ನ ಅದರಲ್ಲಿ ಚೆನ್ನಾಗಿ ತೆಗೆದು ಗಂಧ ಮಾಡಿಕೊಂಡು ಹಾಲಿನ ಕೆನೆ ಮತ್ತು ಶ್ರೀಗಂಧದಿಂದ ಗಂಧವನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೊಂಬರಿಷ್ಣವನ್ನ ತೆಗೆದು ಅದರ ಪೇಸ್ಟ್ ಅನ್ನ ಮುಖಕ್ಕೆ ಹಚ್ಚಿ ರಾತ್ರಿ ವೇಳೆ ಹಚ್ಕೊಂಡು ಮಲಗೋದು. ಬೆಳಿಗ್ಗೆ ಎದ್ದು ಕಡಲೆ ಹಿಟ್ಟಲ್ಲಿ ಮುಖ ತೊಳಿತಾ ಹೋಗುದು. ಇಷ್ಟನ್ನ ಮಾಡಿದ್ರೆ ಮುಖದ ಸೌಂದರ್ಯ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಯಾವ್ಯಾವ್ದೋ ಕ್ರೀಮ್ಗಳು ಬರ್ತಾವಲ್ಲ, 100 ರೂಪಾಯಿ ಕೊಟ್ಟು ಗ್ಲೋ ಆಗುತ್ತೆ ಅಂತ ಹೇಳಿ ಹಚ್ಕೊಳ್ಳೋದ್ರಿಂದ ಆ ಸಂದರ್ಭಕ್ಕೆ ಆಗತ್ತೆ. ಆದ್ರೆ ವಯಸ್ಸಾಗ್ತಾ ಈ ಕೆಮಿಕಲ್ಸ್ ಎಲ್ಲ ನಮ್ಮ ಮುಖದ ಚರ್ಮವನ್ನ ಹಾಳು ಮಾಡಿ ಕೊನೆಗೆ ಈ ಬಂಗು ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ಅದು ಬಂಗು ಬಂದ್ಬಿಟ್ರೆ ಮುಗಿದೋಯ್ತು, ಬಗ್ಗಿಸ್ಬಿಡುತ್ತೆ, ತಲೆ ಎತ್ತಕ್ಕೆ ಬಿಡಲ್ಲ ಅದು. ಯಾರು ಆ ರೀತಿ ಆದವರು ಯಾರು ತಲೆ ಎತ್ತಿ ಬೇರೆಯವ್ರ ಜೊತೆನಲ್ಲಿ ಜಾಸ್ತಿ ಬೆರೆಯೋದೇ ಇಲ್ಲ. ಆದ್ರಿಂದ ಇದನ್ನ ನಾವು ಮಾಡೋದ್ರಿಂದ ತುಂಬಾ ಉಪಯೋಗ ಆಗತ್ತೆ. ಹಾಗೆ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನ ಚೂರ್ಣವನ್ನ ಮಾಡಿಕೊಂಡು, ಅಂದ್ರೆ ಒಣಗಿಸಿ ಪೌಡರ್ ಮಾಡಿಕೊಂಡು ಗುಲಾಬಿ ಪನ್ನೀರಿನಲ್ಲಿ ಬೆರೆಸಿ ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಸಮಯದ ನಂತರ ಮುಖ ತೊಳ್ಕೊಳ್ಳೋದ್ರಿಂದ ಮುಖದಲ್ಲಿರ್ತಕ್ಕಂಥ ಕಲೆಗಳು ಹೊರಟೋಗ್ತವಂತೆ. ಇನ್ನು ಹಲಸಿನ ತೊಳೆಯನ್ನ ಜಜ್ಜಿ ಹಾಲಿನ ಕೆನೆಯ ಜೊತೆ ಸೇರಿಸ್ಕೊಂಡು ಅದನ್ನ ಮುಖಕ್ಕೆ ಹಚ್ಚಿದ್ರೆ ಮುಖದಲ್ಲಿರ್ತಕ್ಕಂಥ ಒಣ ಚರ್ಮ, ಡ್ರೈ ಸ್ಕಿನ್ ಅಂತ ಹೇಳ್ತಾರೆ,
ಕೆಲವರಿಗೆ ಸ್ಕಿನ್ ಬಹಳ ಒಣಗ್ತಾ ಇರ್ತದೆ, ಆ ಡ್ರೈ ಸ್ಕಿನ್ ಸಮಸ್ಯೆ ನಿವಾರಣೆ ಆಗುತ್ತೆ. ಹಾಗೆ ಗೋಧಿ ಹುಲ್ಲಿನ ರಸವನ್ನು ಕೂಡ ಆ ದೇಹಕ್ಕೆ ಹಚ್ಕೋಬಹುದು. ಮತ್ತೆ ಶ್ರೀಗಂಧದ ಪುಡಿಯನ್ನ, ಶುದ್ಧ ಶ್ರೀಗಂಧದ ಪುಡಿಯನ್ನ, ಚಂದನದ ಪುಡಿಯನ್ನ ಸ್ನಾನ ಮಾಡ್ತಕ್ಕಂಥ ನೀರಿಗೆ 1 ಚಮಚ ಪುಡಿಯನ್ನ ಹಾಕಿ ನೀರಿನಲ್ಲಿ ಚೆನ್ನಾಗಿ ಬೆರೆಸಿ ಆ ನೀರಿನಲ್ಲಿ ನಾವು ಸ್ನಾನ ಮಾಡೋದ್ರಿಂದ ಕೂಡ ನಮ್ಮ ದೇಹದ ಕಾಂತಿ ಹೆಚ್ಚುತ್ತೆ. ಹಾಗೆ ಅಮೃತದ ಬಳ್ಳಿಯ ಎಲೆಯ ರಸದೊಂದಿಗೆ ಅರಿಶಿಣವನ್ನ ಸೇರಿಸಿ ರಾತ್ರಿ ಮಲಗೋಕೆ ಮುಂಚೆ ಮುಖಕ್ಕೆ ಲೇಪನ ಮಾಡಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮುಖ ತೊಳೆಯೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತೆ. ಮತ್ತೆ ಇದಕ್ಕೆ ಆಹಾರದಲ್ಲಿ ಕೂಡ ನಾವು ಸ್ವಲ್ಪ ಸೇರಿಸ್ಕೋಬೇಕು. ಪರಂಗಿ ಹಣ್ಣು, ಸೌತೆಕಾಯಿಗಳನ್ನ ಹೆಚ್ಚು ಆಗಿ ಆಹಾರದಲ್ಲಿ ಬಳಸೋದು. ಮತ್ತೆ ಈ ದುರಭ್ಯಾಸಗಳನ್ನ ಬಿಡಬೇಕು. ಮತ್ತೆ ಇನ್ಫೆಕ್ಷನ್ ಆಗ್ತಕ್ಕಂತ ಸಂದರ್ಭದಲ್ಲಿ ಅಂತ ಜಾಗದಲ್ಲಿ ಆಹಾರವನ್ನ ತಗೊಳ್ಳುವಂಥದ್ದನ್ನ ಬಿಡಬೇಕು. ಮತ್ತೆ ರಾಸಾಯನಿಕ ಆಹಾರ ಪದಾರ್ಥಗಳ ಬಳಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು. ಉದಾಹರಣೆಗೆ ಜಂಕ್ ಫುಡ್ ಅಂತ ಏನ್ ಹೇಳ್ತೀವಿ, ಕುರ್ಕುರೆ, ಅದೇನೇನು ಬಂದ್ಬಿಟ್ಟಿದಾವಲ್ಲ ಈಗ, ಕುರ್ಕುರೆ, ಬೆಂಗೋ, ಅದೇನೇನು ಹೆಸರುಗಳು, ವಿಚಿತ್ರವಾದ ಹೆಸರುಗಳು ಅವೆಲ್ಲ ಬಂದ್ಬಿಟ್ಟಿದ್ದಾವೆ. ಇವೆಲ್ಲವೂ ಏನ್ ಮಾಡುತ್ತೆ, ನಮ್ಮ ದೇಹವನ್ನ ಕೆಡಿಸ್ಬಿಡುತ್ತೆ ಆಹಾರದಲ್ಲಿ. ಹಾಗಾಗಿ ಮತ್ತೆ ಕಲುಷಿತ ವಾತಾವರಣದಲ್ಲಿ ಹೆಚ್ಚು ಹೊತ್ತಿರಬಾರ್ದು. ಮತ್ತೆ ಅಶಿಸ್ತನ್ನ ನಾವು ಪಾಲನೆ ಮಾಡಬಾರ್ದು, ಶಿಸ್ತನ್ನ ಪಾಲನೆ ಮಾಡ್ಬೇಕು. ಅಸ್ತವ್ಯಸ್ತವಾದಂತಹ ಜೀವನವನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೋಬೇಕು. ಶಿಸ್ತುಬದ್ಧ ಜೀವನವನ್ನೇ ಮಾಡ್ಬೇಕು. ನಾನು ಇಷ್ಟೊತ್ತಿಗೆ ಮಲಗಬೇಕು, ಇಷ್ಟೊತ್ತಿಗೆ ನಾನು ಉಪಹಾರ ಸೇವನೆ ಮಾಡ್ಬೇಕು, ಇಷ್ಟೊತ್ತಿಗೆ ಮಧ್ಯಾಹ್ನದ ಆಹಾರ ಸೇವನೆ ಮಾಡ್ಬೇಕು, ಇಷ್ಟೊತ್ತಿಗೆ ರಾತ್ರಿ ಆಹಾರ ಸೇವನೆ ಮಾಡ್ಬೇಕು. ಮತ್ತೆ ಒಳ್ಳೆ ಗ್ರಂಥಗಳನ್ನ ಓದುವಂತದ್ದು, ಮನಸ್ಸನ್ನ ಸದಾ ಶಾಂತವಾಗಿ ಪ್ರಸನ್ನವಾಗಿ ಇಟ್ಕೊಳ್ಳೋದ್ರಿಂದ ಕೂಡ ನಮ್ಮ ಸೌಂದರ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಮುಂದೆ ನಾವು ನೋಡ್ತಕ್ಕಂಥದ್ದು ಅಜೀರ್ಣ. ಬಹುಶಃ ಇದು ಬಹಳಷ್ಟು ಇತ್ತೀಚೆಗೆ ತುಂಬಾ ಪ್ರಬಲವಾಗಿ ಎಲ್ಲರನ್ನು ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವು ಸಿಕ್ಕದ ಕಡೆ ಸಿಕ್ಕದಂತ ಆಹಾರಗಳನ್ನ ತಿಂದ್ಬಿಡೋದು, ಮತ್ತೆ ಆಯಿಲ್ ಫುಡ್ ಅನ್ನ ಜಾಸ್ತಿ ಬಳಸೋದು, ಕರಿದ ಪದಾರ್ಥಗಳನ್ನ, ಇವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಕಾಯಿಲೆ ಬಂದ ಮೇಲೆ ಗುಣಪಡಿಸ್ಕೊಳ್ಳೋದಕ್ಕಿಂತ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಉತ್ತಮ. ಇಲ್ಲಿ ಮಲಬದ್ಧತೆ, ಕಲುಷಿತವಾದ ನೀರನ್ನ ಕುಡಿಯೋದು, ವಿಷಾಹಾರವನ್ನ ಸೇವನೆ ಮಾಡೋದು, ಹೊಟ್ಟೆ ಒಳಗಡೆ ಇರ್ತಕ್ಕಂಥ ವೈರಸ್ಗಳು, ಮತ್ತೆ ಸ್ತ್ರೀಯರಲ್ಲಿ ಈ ಮುಟ್ಟಿನ ಸೆಳೆತ, ಮತ್ತೆ ಲೇಟ್ ಆಗಿ ಊಟ ಮಾಡೋದು, ಮತ್ತೆ ಟಿವಿ ನೋಡ್ಕೊಂಡು ಎಷ್ಟ್ ತಿಂದ್ವಿ ಅಂತ ಗೊತ್ತೇ ಆಗೋದಿಲ್ಲ. ಟಿವಿ ನೋಡ್ತಾ ಇರೋದ್ರಲ್ಲಿ ಬರ್ತಕ್ಕಂಥ ಸೀನ್ ನೋಡ್ತಾ ನೋಡ್ತಾ ಎಷ್ಟ್ ತಿಂದ್ವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹೆಚ್ಚು ಆಹಾರ ಸೇವನೆ ಮಾಡೋದು, ಇನ್ನೊಂದ್ಸತಿ ಖಾಲಿ ಹೊಟ್ಟೆ ಬಿಟ್ಕೊಳ್ಳೋದು, ಇವೆಲ್ಲವೂ ಕೂಡ ಜೀರ್ಣ ಶಕ್ತಿಯನ್ನ ಹಾಳು ಮಾಡೋದಕ್ಕೆ ಕಾರಣ ಆಗ್ತವೆ. ಆದ್ರಿಂದ ನಾವು ಈ ಅಜೀರ್ಣವನ್ನ ಹೋಗಲಾಡಿಸ್ಕೋಬೇಕಾದ್ರೆ ಬಹಳ ಶ್ರಮ ಪಡ್ಬೇಕಾಗತ್ತೆ ಆಮೇಲೆ. ಆದ್ರಿಂದ ಆಗೋಗಿದೆ, ಈಗ ಸಮಸ್ಯೆ ಆಗೋಗಿದೆ. ಈಗ ಅದಕ್ಕೆ ನಾವು ಮನೆ ಮದ್ದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಇಂಗು, ಮತ್ತೆ ಸೈಂಧವ ಲವಣ, ಶುಂಠಿ, ಹಿಪ್ಪಲಿ, ಮೆಣಸು, ಇವಿಷ್ಟನ್ನು ಸ್ವಲ್ಪ ಬಿಸಿನೀರು ಅಥವಾ ಗೋಮೂತ್ರದಲ್ಲಿ ಸೇರಿಸಿ ಅರೆದ್ಬಿಟ್ಟು ಅದನ್ನ ಹೊಟ್ಟೆ ಮೇಲೆ ಬಟ್ಟೆ ಹಾಕೋದ್ರಿಂದ, ಲೇಪನ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಈ ಅಜೀರ್ಣದ ಒಂದು ಸಮಸ್ಯೆಯನ್ನ ದೂರ ಮಾಡ್ಬೋದು. ಹಾಗೆ 1 ಟೀ ಚಮಚ ತುಳಸಿ ರಸವನ್ನ ಜೇನಿನೊಂದಿಗೆ ಮಿಶ್ರಣ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ಅಜೀರ್ಣ ಗುಣವಾಗುತ್ತೆ. ನೋಡಿ, ಇದು ಬಹಳ ಸರಳವಾಗಿರುವಂತದ್ದು. 1 ಟೀ ಚಮಚ ತುಳಸಿ ರಸ, ತುಳಸಿ ಸೊಪ್ಪನ್ನ ಅರೆದ್ಬಿಟ್ಟು ರಸ ಹಿಂಡ್ಕೊಳ್ಳೋದು, ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನ
ಮಿಶ್ರಣ ಮಾಡೋದ್ರಿಂದ ನಮಗೆ ಈ ಒಂದು ಅಜೀರ್ಣತೆಯನ್ನ ಹೋಗ್ಲಾಡಿಸ್ಕೋಬಹುದು. ಮತ್ತೆ ಊಟಕ್ಕೆ ಮೊದಲು ಒಂದು 5-6 ಹಸಿ ಪುದೀನ ಎಲೆಗಳನ್ನ ಸೇವನೆ ಮಾಡೋದು. ಹಾಗೇನೆ ಪ್ರತಿ ಊಟಕ್ಕೆ ಮುಂಚೆ 2 ಚಿಟಿಕೆ ಜೀರಿಗೆಯನ್ನ ಬಾಯಿಗೆ ಹಾಕೊಂಡು ಅಗದು ಒಂದ್ ಸ್ವಲ್ಪ ನೀರು ಕುಡಿದ್ಬಿಟ್ಟು ಆಮೇಲೆ ಊಟ ಮಾಡೋದ್ರಿಂದ ನಮ್ಮಲ್ಲಿ ಈ ಆಹಾರ ಚೆನ್ನಾಗಿ ಜೀರ್ಣವಾಗ್ತಕ್ಕಂಥ ಕೆಲಸ ನಡೆಯುತ್ತೆ. ಬಹುಶಃ ನಮ್ಮ ಮಂಗಳೂರು ಮತ್ತೆ ಈ ಶೃಂಗೇರಿ ಮಲೆನಾಡಿನ ಕಡೆ ಹೋದ್ರೆ ಊಟ ಬಡಿಸ್ಬೇಕಾದ್ರೆ ಅಲ್ಲಿ ಮೊಟ್ಟ ಮೊದಲು ರಸಂ ಮತ್ತೆ ಅನ್ನವನ್ನೇ ಬಡಿಸೋದು ಊಟಕ್ಕೆ. ಜೀರಿಗೆ ರಸಮನ್ನೇ ಫಸ್ಟ್ ಊಟಕ್ಕೆ ಬಡಿಸ್ತಾರೆ. ಅದ್ರಲ್ಲಿ ಒಂದು 4 ತುತ್ತು ಊಟ ಮಾಡಿದ್ಮೇಲೆ ಆಮೇಲೆ ತಂಬಳಿ ಬಿಡಿಸ್ತಾರೆ ಮಜ್ಜಿಗೆದು. ಅದು ಊಟ ಮಾಡಿದ್ಮೇಲೆ ಆಮೇಲೆ ಕೊನೆಯಲ್ಲಿ ಅನ್ನ ಸಾರು ತರಕಾರಿ ಸಾಂಬಾರು ಬಡಿಸ್ತಾರೆ. ಇನ್ನು ಬೇರೆ ಬೇರೆ ಐಟಮ್ಸ್ ಎಲ್ಲ ಇರುತ್ತೆ. ಊಟದ ಕ್ರಮ ಈಗಿರುತ್ತೆ. ಬಟ್ ನಾವೆಲ್ಲ ಏನ್ ಮಾಡ್ತೀವಿ, ನಮ್ಮ ಈ ಭಾಗದ ಜನ ನಾವು ಫಸ್ಟೇ ತರಕಾರಿ ಸಾರನ್ನ ಊಟ ಮಾಡ್ತೀವಿ, ಆಮೇಲೆ ಬೇಕಾದ್ರೆ ಒಂದಿಷ್ಟು ರಸಮನ್ನ ಊಟ ಮಾಡ್ತೀವಿ, ಇಲ್ಲಿದ್ರೆ ಇಲ್ಲ. ಇದು ಅಲ್ಲ, ಇದು ವಿಧಾನವೇ ಅಲ್ಲ. ಅದಕ್ಕೆ ನೋಡಿ, 1-2 ಚಿಟಿಕೆ ಜೀರಿಗೆಯನ್ನ ಬಾಯಿಗೆ ಹಾಕೊಂಡು ಅಗದು ಅದರ ರಸವನ್ನ ಕುಡಿದು ಒಂದ್ ಸ್ವಲ್ಪ ನೀರ್ ಕುಡಿದ್ಬಿಟ್ಟು ಒಂದ್ 10 ನಿಮಿಷ ಬಿಟ್ಟು ಊಟ ಮಾಡೋದ್ರಿಂದ ನಮ್ಮ ಜೀರ್ಣಾಂಗಗಳು ಚೆನ್ನಾಗಿ ಪಚನ ಕ್ರಿಯೆಯನ್ನು ಮಾಡೋದಕ್ಕೆ ಶಕ್ತಿಯುತವಾಗ್ತವೆ. ಹಾಗೆ 1-2 ಚಮಚ ಧನಿಯವನ್ನ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನ ಪೌಡರ್ ಮಾಡಿ ನೀರಿನಲ್ಲಿ ಕುದಿಸಿ ಅದರ ರಸವನ್ನ ತಕೊಂಡು ಸಕ್ಕರೆ ಜೊತೆನಲ್ಲಿ ಕುಡಿಯೋದ್ರಿಂದಲೂ ಕೂಡ ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ಮತ್ತೆ ಬಿಲ್ಪತ್ರೆ ರಸಕ್ಕೆ ಜೇನುತುಪ್ಪವನ್ನ ಸೇರಿಸ್ಕೊಂಡು ಕುಡಿಯೋದ್ರಿಂದ ಅಜೀರ್ಣ ಸಮಸ್ಯೆ ಹೊರಟೋಗುತ್ತೆ. ನೋಡಿ, ಬಹಳ ಸರಳವಾಗಿರುವಂತದ್ದು. ನಾವೆಲ್ಲರೂ ಬಿಲ್ಪತ್ರೆಗಳನ್ನ ಶಿವನಿಗೆ ಅರ್ಪಣೆ ಮಾಡಿಬಿಡ್ತೀವಿ, ನಮಸ್ಕಾರ ಮಾಡ್ಕೊಂಡ್ಬಿಡ್ತೀವಿ. ಅದು ಶಿವನಿಗೆ ಇಷ್ಟ ಆಯ್ತು. ಆದ್ರೆ ಅದು ಒಣಗದ ಮೇಲೆ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಟ್ವಿ. ಈಗ ನಾನೇ ಬೆಳಿಗ್ಗೆ ತೆಗೆದು ಹಾಕ್ತೆ, ಶಿವರಾತ್ರಿ ದಿನ ಹಾಕಿದ್ದು. ಆದ್ರೆ ಈ ತುಳಸಿ ಈ ಪುದೀನ ಬಿಲ್ಪತ್ರೆ ಎಲೆ ಇದೆಯಲ್ಲ, ಇದು ಅತ್ಯಂತ ಔಷಧಿಯುಕ್ತವಾಗಿರ್ತಕ್ಕಂಥದ್ದು. ಇದನ್ನ ಹಸಿ ಎಲೆಯನ್ನೇ ಕೂಡ ತಿನ್ನಬಹುದು, ಇಲ್ಲ ಒಂದಿಷ್ಟು ಬಿಲ್ಪತ್ರೆ ಎಲೆನ ಕಿತ್ಕೊಂಡು ಬಂದು ಶುದ್ಧವಾದ ನೀರಿನಲ್ಲಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕಿ ಅದ್ರ ರಸವನ್ನ ಹಿಂಡ್ಕೊಂಡು ಸೋಸ್ಕೊಂಡು ಅದಕ್ಕೆ ಬೆಲ್ಲ, ನಿಂಬೆ ರಸ, ಸಾಧ್ಯವಾದ್ರೆ 1-2 ಏಲಕ್ಕಿ ಪೌಡ್ರು, ಇದಿಷ್ಟನ್ನ ಮಿಕ್ಸ್ ಮಾಡಿ ಕುಡಿದ್ರೆ ತುಂಬಾ ಸ್ವಾದಿಷ್ಟವಾಗಿರುತ್ತೆ. ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ. ಎಷ್ಟು ಜನ ಮಾಡ್ತಾರೆ? ಅಯ್ಯೋ, ಯಾರವೆಲ್ಲ ರೆಡಿ ಮಾಡ್ಕೊಟ್ರೆ ಎಲ್ಲ ಕುಡಿತಾರೆ. ಆದ್ರೆ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಮತ್ತೆ 1 ಲೋಟ ನೀರಿಗೆ ನಿಂಬೆ ರಸ ಮತ್ತು ಬೆಲ್ಲ ಸೇರಿಸ್ಕೊಂಡು, ನಮ್ಮ ಹಳ್ಳಿ ಕಡೆ ಎಲ್ಲ ಇದೆಲ್ಲ ಮಾಡ್ತಾರೆ, ಪಾನಕ ಅಂತೇಳಿ. ನಿಂಬೆ ರಸಕ್ಕೆ ಮತ್ತೆ ಬೆಲ್ಲ ಹಾಕೋತಾರೆ. ಇತ್ತೀಚೆಗೆ ಬೆಲ್ಲ ಹಾಕೋಲ್ಲ, ಸಕ್ಕರೆ ಹಾಕೊಳ್ತಾರೆ. ಆದ್ರೆ ಬೆಲ್ಲವನ್ನ ಸೇರಿಸ್ಕೊಂಡು ಕುಡಿಯೋದೇ ಅತ್ಯಂತ ಶ್ರೇಷ್ಠ. ಹಾಗೆ ಮೂಲಂಗಿಯನ್ನ, ಅದು ನಾಟಿ ಮೂಲಂಗಿ ಆದ್ರೆ ತುಂಬಾ ಒಳ್ಳೇದು. ಅದನ್ನ ತುರಿದ್ಬಿಟ್ಟು ಮೊಸರಿನ ಜೊತೆಯಲ್ಲಿ ಸೇರಿಸಿ ಅದನ್ನ ಊಟದಲ್ಲಿ ಪಲ್ಯದ ಜೊತೆಲಿ ಸೇರಿಸ್ಕೊಂಡು ಊಟ ಮಾಡೋದ್ರಿಂದ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ. ನನಗೆ ಸಾಕಷ್ಟು ಪೈಲ್ಸ್ ಕೇಸ್ಗಳನ್ನ ನಾನು ಇನ್ನೇನು ಆಪರೇಷನ್ಗೆ ಹೋಗ್ಬೇಕಾಗಿತ್ತು ಅಂತ ಕೇಸುಗಳನ್ನು ನಾನು ಈ ಒಂದು ಆಹಾರದಲ್ಲಿ ಸೇರ್ಪಡಿಸಿದ್ದೆ. ರಾತ್ರಿ ವೇಳೆ 1 ಲೋಟ ಅರ್ಧ ಲೋಟ ಮೊಸರು ತಗೊಳ್ಳೋದು, 1 ದೊಡ್ಡ ಮೂಲಂಗಿಯನ್ನ ತಕೊಂಡು, ನಾಟಿ ಮೂಲಂಗಿಯನ್ನ ಚೆನ್ನಾಗಿ ತೊಳೆದು ಅದನ್ನ ತುರಿದು ಅದನ್ನ ಈ ಮೊಸರಿನಲ್ಲಿ ಮಿಕ್ಸ್ ಮಾಡಿ ಇಟ್ಬಿಡೋದು. ಬೆಳಿಗ್ಗೆ ಎದ್ದು ಅದನ್ನ ಖಾಲಿ ಹೊಟ್ಟೆನಲ್ಲಿ ಸೇವನೆ ಮಾಡೋದು. ಈ ರೀತಿ ಮಾಡಿದ್ದೇ ಆದ್ರೆ
ಆಪರೇಷನ್ ಸ್ಥಿತಿಗೆ ಹೋಗಿರ್ತಕ್ಕಂತ ಪೈಲ್ಸ್ ಕಂಪ್ಲೇಂಟ್ ಕೂಡ ಮೊಳಕೆ ರೋಗವನ್ನು ಕೂಡ ಗುಣಪಡಿಸ್ಕೊಳ್ಳೋದಕ್ಕೆ ಸರಳವಾಗಿದೆ. ಇದೇನು ಅಂತಂದ್ರೆ ಮುಖ್ಯವಾಗಿ ಮಲಬದ್ಧತೆಯನ್ನು ಹೋಗಲಾಡಿಸ್ಬಿಡುತ್ತೆ, ಇದು ಅಜೀರ್ಣತೆಯನ್ನು ಹೋಗಿಸ್ಬಿಡುತ್ತೆ, ಜೀರ್ಣಕ್ರಿಯೆಯನ್ನ ಸರಿಪಡಿಸ್ಬಿಡುತ್ತೆ. ಆದ್ರಿಂದ ಈ ಮೊಸರು ಮತ್ತು ಮೂಲಂಗಿಯ ಸೇವನೆಯನ್ನ ಯಥೇಚ್ಛವಾಗಿ ಊಟದ ಜೊತೆಯಲ್ಲೇ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ 1 ಚಮಚ ಅಜ್ವಾನ ಅಂದ್ರೆ ಓಂ ಅಂತ ಹೇಳ್ತೀವಲ್ಲ, ಓಂ ಕಾಳು, ಇದನ್ನ 5 ಎಲೆ ಕರಿಬೇವಿನ ಜೊತೆಲ್ಲ ಸೇರಿಸ್ಕೊಂಡು ನುಣ್ಣಗೆ ಬಾಯಿನಲ್ಲೇ ಅಗದು ಅದ್ರ ಮೇಲೆ ಒಂದ್ ಸ್ವಲ್ಪ ಹಾಲು ಕುಡಿದ್ರೆ ಅಜೀರ್ಣತೆ ಹೊರಟೋಗ್ಬಿಡುತ್ತೆ. ಯಾರಪ್ಪ ಒಂದೇ ಅಡಿಗೆಗೆ ಹಾಕದ ಕರಿಬೇವಿನ ಎಲೆನೇ ತಿನ್ನಲ್ಲ, ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ಮಿಕ್ಕದ್ದೆಲ್ಲ ತಿನ್ಕೊಂಡ್ಬಿಡ್ತಾರೆ. ಆದ್ರೆ ಕರಿಬೇವಿನ ಎಲೆ ವಿಷಾಕುವಂತದ್ದಲ್ಲ. ಹಸಿ ಕರಿಬೇವಿನ ಎಲೆ ಜೊತೆನಲ್ಲಿ 1 ಚಮಚದಷ್ಟು ಅಜ್ವಾನ ಓಂ ಕಾಳನ್ನ ಸೇರಿಸ್ಕೊಂಡು ತಿಂದು ಅದ್ರ ಮೇಲೆ ಒಂದ್ ಸ್ವಲ್ಪ ಹಾಲು ಕುಡಿದ್ರೆ ಒಂದ್ 21 ದಿವಸ ಅಜೀರ್ಣ ಕ್ರಿಯೆ ಅಜೀರ್ಣದ ಸಮಸ್ಯೆ ಹೊರಟೋಗುತ್ತೆ. ಮತ್ತೆ ಪ್ರತಿನಿತ್ಯವೂ ಕೂಡ ಈ ಒಂದು ಪಚಡಿ ಪರಂಗಿ ಹಣ್ಣನ್ನ ಪ್ರತಿನಿತ್ಯವೂ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದು ಅತ್ಯಂತ ಉತ್ತಮ. ಬಹಳಷ್ಟು ಜನಕ್ಕೆ ಕಡಿಮೆ ಬೆಲೆ ಸಿಗುತ್ತಲ್ಲ, ಜೊತೆಗೆ ನಮ್ಮ ಹಿತ್ಲಲ್ಲೇ ಬೆಳೆಯೋದಲ್ವಾ, ಯಾರು ತಿಂತಾರೆ ನೋಡಿ. ಮುಸಲ್ಮಾನರು ಇದನ್ನ ಬಹಳ ಚೆನ್ನಾಗಿ ಬಳಸ್ಕೊತಾರೆ, ಅವ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ ಪರಂಗಿ ಹಣ್ಣನ್ನ. ಅದ್ರಲ್ಲೂ ಈ ರಂಜಾನ್ ತಿಂಗಳಲ್ಲಿ ಹುಡುಕಾಡ್ತಾರೆ, ಎಲ್ಲರೂ ಸರಿ ಪರಂಗಿ ಹಣ್ಣು ಸಿಕ್ಬಿಟ್ರೆ ಕದ್ದಾರು ಕಿತ್ಕೊಂಡೋಗ್ಬಿಡ್ತಾರೆ. ಆದ್ರಿಂದ ಪರಂಗಿ ಹಣ್ಣನ್ನ ನಾವು ಸೇವನೆ ಮಾಡೋದ್ರಿಂದ ಆಹಾರ ಬೇಗ ಜೀರ್ಣ ಆಗುತ್ತೆ. ಅಂದ್ರೆ ಬೇಗ ಅಂತಂದ್ರೆ ವಿತಿನ್ 4 hours ಒಂದ್ಸತಿ ನಾವು ಆಹಾರ ಸೇವನೆ ಮಾಡಿದ್ರೆ 4 ಗಂಟೆ ಒಳಗೆ ಅದು ಜೀರ್ಣ ಆಗೋಗ್ಬಿಡ್ಬೇಕು. ಆ ರೀತಿ ಆ ಕೆಲಸವನ್ನ ಮಾಡುತ್ತೆ. ಮತ್ತೆ ಊಟ ಆದ ನಂತರ ಈರುಳ್ಳಿಯನ್ನ ಸೇವನೆ ಮಾಡೋದ್ರಿಂದಲೂ ಕೂಡ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಇದಕ್ಕೆ ಅಪಾನ ಮುದ್ರೆ ನೋಡಿ, ಇದನ್ನ ನಮ್ಮ ರಂಗನಾಥ್ ಸರ್ ಅವರು ಆವಾಗ ಹೇಳ್ತಾ ಇರ್ತಾರೆ. ಈ ಅಪಾನ ಮುದ್ರೆಯನ್ನ ಹೆಚ್ಚಾಗಿ ಮಾಡೋದ್ರಿಂದ ಕೂಡ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗತ್ತೆ. ಹಾಗೇನೆ ಆಸನಗಳಲ್ಲಿ ಚಕ್ರಾಸನ ಅಂತ ಹೇಳ್ತೀವಿ. ಈ ಚಕ್ರಾಸನವನ್ನು ಕೂಡ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ. ಅಲ್ಲಿ ನೋಡಿ, ಈಗ ನಮ್ಮ ಶಿಕ್ಷಕಿಯರು ಮಾಡ್ತಾರೆ. ಕಾಣಿಸ್ತಾ ಇದೆಯಾ ಅಂತ? ಸ್ಲೋ ಆಗಿ ನಿಧಾನವಾಗಿ. ಈ ಚಕ್ರಾಸನವನ್ನ ನಿತ್ಯವೂ ಅಭ್ಯಾಸ ಮಾಡೋದ್ರಿಂದ ಈ ಅಜೀರ್ಣ ಕ್ರಿಯೆಯನ್ನ ಸಮಸ್ಯೆಯನ್ನು ಹೋಗಲಾಡಿಸ್ಕೋಬಹುದು. ಆದ್ರೆ ಇದನ್ನ ನಾವು ಸಲೀಸಾಗಿ ಮಾಡಕ್ ಆಗೋದಿಲ್ಲ. ಹೇಗ್ ಮಾಡೋದು? ಈಗ ಒಬ್ರು ಚೆನ್ನಾಗಿ ಕರೆಕ್ಟ್ ಆಗಿ ಮಾಡಿದ್ರು, ಇನ್ನೊಬ್ರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸುಲಭವಾಗಿ ಮಾಡೋದು ಹೇಗೆ? ಏನಿಲ್ಲ, ಯಾವ್ದಾರು ಒಂದು ಮೂಟೆ ಇದ್ರೆ, ಯಾವ್ದೋ ಒಂದು ಕ್ವಿಂಟಲ್ದು ರಾಗಿದೋ ಅಥವಾ ಭತ್ತದ ಮೂಟೆ ಇದ್ರೆ, ಆ ಮೂಟೆ ಮೇಲೆ ಸಲೀಸಾಗಿ ಹಿಂಗೆ ಅಂಗಾತ ಮಲ್ಕೊಂಡ್ಬಿಡೋದು, ತಲೆ ಕೆಳಕಿಳಿಸೋದು, ಕಾಲಿಗೆ ಇಟ್ಕೊಳ್ಳೋದು. ಹೀಗೆ ಮಾಡೋದ್ರಿಂದಲೂ ಕೂಡ ಅಜೀರ್ಣ ಕ್ರಿಯೆಯನ್ನ ಹೋಗಲಾಡಿಸ್ಕೋಬಹುದು. ಮತ್ತೆ ಹಾಗೆ ಕುರ್ಚಿಯನ್ನ ತಂದು ಕುರ್ಚಿ ಮೇಲೆ ಕಾಲುಗಳನ್ನ ಇಟ್ಟು ದೇಹವನ್ನ ಕೆಳಗಡೆ ಇಟ್ಟು ಮಲಗೋದ್ರಿಂದ ಕೂಡ ಅಜೀರ್ಣ ಸಮಸ್ಯೆಯನ್ನ ಹೋಗಲಾಡಿಸ್ಕೋಬಹುದು. ಈಗ ತೋರಿಸ್ತಾರೆ ನೋಡಿ. ಸರಿ, ನೋಡಿ, ಈ ರೀತಿ ಚೇರನ್ನ ಇಟ್ಟು, ಚೇರ್ ಮೇಲೆ 2 ಕಾಲುಗಳನ್ನ ಇಟ್ಟು ಹೀಗೆ
ಶವಾಸನದ ಸ್ಥಿತಿನಲ್ಲಿ, ಅಮೃತಾಸನದ ಸ್ಥಿತಿನಲ್ಲಿ ಮಲಗಿ ಊಟ ಮಾಡ್ಬಿಟ್ಟು ರಿಲ್ಯಾಕ್ಸ್ ಮಾಡ್ತಾ ಹೋದ್ರೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ. ಆಹಾರ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ. 10ರಿಂದ 15 ನಿಮಿಷ ಈ ರೀತಿ ರಿಲ್ಯಾಕ್ಸ್ ಮಾಡಿದ್ರೆ ಸಾಕು. ಮತ್ತೆ ಹೆಚ್ಚಾಗಿ ದ್ರಾಕ್ಷಿ ಹಣ್ಣು ಮತ್ತು ಸೌತೆಕಾಯಿಯನ್ನ ಹೆಚ್ಚಾಗಿ ಬಳಸುವಂತದ್ದು, ಮತ್ತೆ ಕರಿಮೆಣಸನ್ನು ಕೂಡ, ಪೆಪ್ಪರ್ಗಳನ್ನು ಆಹಾರದಲ್ಲಿ ಬಳಸುವಂತದ್ದು ತುಂಬಾ ಉತ್ತಮ. ಬಟ್ ಒಂದು ಸೂಚನೆಯನ್ನು ನಾವೆಲ್ಲರೂ ಪಾಲಿಸ್ಬೇಕು. ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗ್ಬೇಕು ಅನ್ನೋದಿದ್ರೆ, ಎಲ್ರಿಗೂ ಬಾಯಿ ರುಚಿಗೆ ಬಹಳ ಇದ್ ಮಾಡ್ತೀವಿ ನಾವು, ಹಸಿ ಮೆಣಸಿನಕಾಯಿಯನ್ನ ಸ್ಟಾಪ್ ಮಾಡ್ತೀವಿ. ಯಾಕೆಂದ್ರೆ ಹಸಿ ಮೆಣಸಿನಕಾಯಿನಲ್ಲಿ ಇರ್ತಕ್ಕಂಥ ಒಂದು ಬೀಜ 5 ಲೀಟರ್ ಗ್ಯಾಸ್ ಅನ್ನ ಉತ್ಪತ್ತಿ ಮಾಡುತ್ತಂತೆ, ಒಂದು ಸಂಶೋಧನೆ ಪ್ರಕಾರ. ಅಂದ್ರೆ ಒಂದು ಟೈಮ್ ನಾವು ಚಿತ್ರಾನ್ನ ಮಾಡ್ತೀವಿ, ಒಂದ್ 4 ಜನ ಅಂತ ಇದ್ರೆ, 4 ಜನಕ್ಕೆ ಚಿತ್ರಾನ್ನ ಮಾಡೋದಿದ್ರೆ 8ರಿಂದ 10 ಹಸಿರು ಮೆಣಸಿನಕಾಯಿನ ಬಳಸ್ತಾರೆ. ಆ 8ರಿಂದ 10 ಹಸಿರು ಮೆಣಸಿನಕಾಯಿನಲ್ಲಿ ಎಷ್ಟು ಸೀಡ್ಸ್ ಇತ್ತು, ಅದೆಷ್ಟು ಗ್ಯಾಸ್ ಅನ್ನ ಉತ್ಪತ್ತಿ ಮಾಡುತ್ತೆ ತಿಂದವ್ರ ಹೊಟ್ಟೆನಲ್ಲಿ, ಅದನ್ನ ನಾವು ಚಿಂತನೆ ಮಾಡ್ಬೇಕು. ಅದರಲ್ಲಿ ವಿಟಮಿನ್ ಸಿ ಇದೆ. ಹಾಗಂತ ವಿಟಮಿನ್ ಸಿಗೋಸ್ಕರ ಹಸಿಮೆಣಸಿನಕಾಯಿನೇ ತಿನ್ಬೇಕು ಅಂತ ಏನಿಲ್ಲ, ಒಣಮೆಣಸಿನಕಾಯಿನಲ್ಲೂ ಕೂಡ ಬಳಸ್ಕೋಬಹುದು. ಆದ್ರಿಂದ ಹಸಿಮೆಣಸಿನಕಾಯಿಯನ್ನ ಸಾಧ್ಯವಾದಷ್ಟು ಮನೆಗಳಿಗೆ ತರೋದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇದಿಷ್ಟು ನಾವು ಅಜೀರ್ಣ ಸಮಸ್ಯೆಯನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ನಾವು ಮನೆಯಲ್ಲೇ ಬಳಸ್ಕೊಳ್ಬಹುದಂತ ಮನೆ ಮದ್ದುಗಳು. ಇನ್ನು ನಮ್ಗೆಲ್ಲ ಸಮಸ್ಯೆ ಇರ್ತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಚರ್ಮ ವ್ಯಾಧಿ, ಸ್ಕಿನ್ ಡಿಸೀಸ್. ಈ ಸ್ಕಿನ್ ಡಿಸೀಸ್ಗೆ ಮುಖ್ಯ ಕಾರಣ ಏನು ಅಂತಂದ್ರೆ, ಬಹುಶಃ ನಮಗೆ ಗೊತ್ತಿಲ್ಲ, ಮಲಬದ್ಧತೆ, ಕಾನ್ಸ್ಟಿಪೇಷನ್. ಯಾರಿಗಾದ್ರೂ ಸ್ಕಿನ್ ಡಿಸೀಸ್ ಇದ್ದು ಆಯುರ್ವೇದ ಆಸ್ಪತ್ರೆಗೆ ಹೋದ್ರೆ ಅವ್ರು ಮೊಟ್ಟ ಮೊದಲು ಮಾಡೋದೇ ಎನಿಮಾ ತಗೊಳ್ಳಿ ಅಂತ ಹೇಳ್ತಾರೆ. 7ರಿಂದ 8 ದಿವಸ ಎನಿಮಾ ಕೊಡಿಸ್ತಾರೆ. ಆ ಎನಿಮಾ ಕೊಟ್ಟಾಗ ದೊಡ್ಡ ಕರಳಿನಲ್ಲಿ, ಸಣ್ಣ ಕರಳಿನಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ ಈಚೆ ಬರುತ್ತೆ. ಇನ್ನು ಕೆಲವರು ಇನ್ನೊಂದ್ ಸ್ವಲ್ಪ ಹೈಟೆಕ್ ಹೋದ್ರೆ, ಉದಾಹರಣೆಗೆ ಧರ್ಮಸ್ಥಳದಂತಹ ಶಾಂತಿವನಕ್ಕೆ ಹೋದ್ರೆ ಹೈಡ್ರೋಕೊಲೋನ್ ಥೆರಪಿ ಅಂತಲೇ ಮಾಡ್ತಾರೆ. ಏನು ಮಿಷಿನ್ ಮುಖಾಂತರನೇ ಸಂಪೂರ್ಣವಾಗಿ ಕರಳಿಗೆ ನೀರನ್ನ ಹಾಯಿಸಿ ಮತ್ತೆ ತಿರುಗಿ ಆ ಮಿಷಿನ್ ಮುಖಾಂತರವೇ ಆ ನೀರನ್ನೆಲ್ಲ ತೆಗಿತಾರೆ. ತೆಗೆದಾಗ ಈಸ್ಟ್ಮನ್ ಕಲರ್ ಮೆಟೀರಿಯಲ್ಸ್ ಈಚೆ ಬರುತ್ತೆ ನಮ್ಮ ದೇಹದಿಂದ. ಅದನ್ನ ನೋಡಿದ್ರೆ ಆಶ್ಚರ್ಯ ಆಗತ್ತೆ, ಇಂತಿಂತ ಬಣ್ಣದ ವಸ್ತುಗಳು ನಮ್ಮ ಹೊಟ್ಟೆ ಒಳಗಿದ್ದಾವ ಅಂತ. ಹಾಗಾಗಿ ಈ ಕಾನ್ಸ್ಟಿಪೇಷನ್ ತುಂಬಾ ಕೆಟ್ಟ ರೋಗ. ಇದರಿಂದ ನಮ್ಮ ಸ್ಕಿನ್ ಡಿಸೀಸ್ ಹೆಚ್ಚುತ್ತಾ ಹೋಗುತ್ತೆ. ಮತ್ತೆ ಬ್ಲಡ್ ಪ್ಯೂರಿಫಿಕೇಶನ್ ಆಗದೆ ಇರ್ತಕ್ಕಂಥದ್ದು, ಆಮೇಲೆ ಕಲುಷಿತವಾದಂತಹ ವಾತಾವರಣದಲ್ಲಿರುವಂತಹದ್ದು, ಕಡಿಮೆ ನೀರನ್ನ ಸೇವನೆ ಮಾಡೋದು. ನಾನು ಆಗ್ಲೇ ಹೇಳ್ದೆ, ಗಂಟೆಗೆ 1 ಲೋಟ ನೀರು ಕುಡಿಬೇಕು ಅಂತ. ಮತ್ತೆ ನಾವು ತಿಂದಂತ ಆಹಾರ ಅರ್ಧಂಬರ್ಧ ಜೀರ್ಣ ಆಗ್ತಕ್ಕಂಥದ್ದು. ಈ ಎಲ್ಲಾ ಸಮಸ್ಯೆಗಳಿಂದ ನಮ್ಮ ಸ್ಕಿನ್ನಿನ ರೋಗಗಳು, ಚರ್ಮ ವ್ಯಾಧಿ ಉತ್ಪತ್ತಿ ಆಗುತ್ತೆ. ಇದಕ್ಕೆ ನಾವು ಯಾವ ರೀತಿ ಮನೆ ಮದ್ದನ್ನ ಮಾಡ್ಕೋಬಹುದು ಸರಳವಾಗಿ ಅಂತ ಹೇಳಿದ್ರೆ, ಹೂವು ಬಿಟ್ಟಿರ್ತಕ್ಕಂತಹ ಒಣಗಿದ ಬೇರು ಸಹಿತ ತುಳಸಿ ಗಿಡವನ್ನ ತಕೊಂಡು ಅದನ್ನ ಸ್ವಚ್ಛ ಮಾಡಿ ಅದನ್ನ ಚೆನ್ನಾಗಿ ಒಣಗಿಸಿ ಕುಟ್ಟಿ ನುಣ್ಣಿಗೆ ಪುಡಿ ಮಾಡ್ಕೊಂಡು ಇಟ್ಕೊಂಡು ಆ ಪುಡಿಯನ್ನ ಬೇವಿನ ಎಣ್ಣೆ ಜೊತೆನಲ್ಲಿ ಕಲಸ್ಬಿಟ್ಟು ಆ ಚರ್ಮಕ್ಕೆ ಲೇಪನ ಮಾಡೋದ್ರಿಂದ ಚರ್ಮದ ವ್ಯಾಧಿ ಗುಣವಾಗುತ್ತೆ. ಮತ್ತೆ ಕೊಬ್ಬರಿ ಎಣ್ಣೆಯಲ್ಲಿ ಅಪ್ಪಟ ಅರಿಶಿಣದ ಪುಡಿಯನ್ನ ಕಲಸಿ ಅಂಗಾಂಗಗಳಿಗೆ ಮಸಾಜ್ ಮಾಡೋದ್ರಿಂದ ಕೂಡ ನಾವು ಈ ಸ್ಕಿನ್ ಡಿಸೀಸ್ ಅನ್ನ ಹೋಗಲಾಡಿಸ್ಕೋಬಹುದು. ಹಾಗೆ ಶ್ರೀಗಂಧವನ್ನ ಹಚ್ಚೋದ್ರಿಂದ ಕೂಡ ಈ ಬೇಸಿಗೆ ಕಾಲ ಬಂದ್ಬಿಟ್ರೆ ಸಣ್ಣ ಸಣ್ಣ ಗುಳ್ಳೆಗಳು, ನವೆ
ಇದೆಲ್ಲ ಆಗತ್ತೆ. ಇದನ್ನೆಲ್ಲವನ್ನ ಹೋಗಲಾಡಿಸ್ಕೋಬಹುದು. ಮತ್ತೆ ಕುಂಬಳಕಾಯಿ ಸೊಪ್ಪಿನ ರಸವನ್ನ ಲೇಪಿಸೋದ್ರಿಂದ ಚರ್ಮ ರೋಗ ವಾಸಿ ಆಗುತ್ತೆ. ನೋಡಿ, ಪಂಪ್ಕಿನ್ ಏನ್ ಹೇಳ್ತೀವಿ, ಅದರ ಎಲೆಗಳು ಬಿಡ್ತವೆ. ಆ ಚಿಗುರು ಎಲೆಗಳಲ್ಲಿ ಸಿಗುತ್ತಲ್ಲ, ಆ ಎಲೆಯನ್ನ ಕಿತ್ಕೊಂಡು ಅದನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಆ ರಸವನ್ನ ತಕೊಂಡು ಆ ರಸವನ್ನ ಸ್ಕಿನ್ಗೆ ಲೇಪನ ಮಾಡೋದ್ರಿಂದ ಚರ್ಮ ರೋಗ ವಾಸಿ ಆಗುತ್ತೆ. ನೋಡಿ, ಬಹಳ ಸರಳವಾಗಿರ್ತಕ್ಕಂಥದ್ದು ಇದು. ಮತ್ತೆ ಅರಿಶಿಣದ ಪುಡಿಯನ್ನ ಜೇನುತುಪ್ಪದಲ್ಲಿ ಬೆರೆಸಿ ಚರ್ಮದ ಮೇಲೆ ಹಚ್ಚೋದ್ರಿಂದಲೂ ಕೂಡ ಚರ್ಮದ ವ್ಯಾಧಿ ಕಡಿಮೆ ಆಗುತ್ತೆ. ಇನ್ನು ಅರಳಿ ಮರದ ತೊಗಟೆಯನ್ನ ಸುಟ್ಟು ಬೂದಿ ಮಾಡಿ ಸುಣ್ಣ ಮತ್ತು ತುಪ್ಪ ಎರಡನ್ನು ಸೇರಿಸ್ಬಿಟ್ಟು ಮುಲಾಮ್ ಮಾಡಿಕೊಂಡು ಆಯಿಂಟ್ಮೆಂಟ್ ತರ ಮಾಡಿಕೊಂಡು ಅದನ್ನು ಹಚ್ಚಿದ್ರೆ ಈ ಕಜ್ಜಿ ಮತ್ತು ಚರ್ಮದ ಉಂಟಾಗ್ತಕ್ಕಂಥ ಹುಣ್ಣು ಇದನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬಹುದು. ಹಾಗೆ ಎಳ್ಳೆಣ್ಣೆಯಲ್ಲಿ ಅರಿಶಿನ ಹಾಗೂ ಬೇವಿನ ಪುಡಿಯನ್ನ ಸೇರಿಸ್ಬಿಟ್ಟು ಕುದಿಸಿ ತಣ್ಣಗಾದ ಮೇಲೆ ಆ ಎಣ್ಣೆಯನ್ನು ನಾವು ಉಪಯೋಗ ಮಾಡೋದ್ರಿಂದ ಚರ್ಮದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಪ್ರತಿದಿನ ಹಾಲಿನ ಜೊತೆಯಲ್ಲಿ ನುಗ್ಗೆ ಸೊಪ್ಪಿನ ರಸವನ್ನ ಸೇವನೆ ಮಾಡೋದ್ರಿಂದಲೂ ಕೂಡ ಹಲವು ಬಗೆಯ ಚರ್ಮ ವ್ಯಾಧಿಯನ್ನ ಗುಣಪಡಿಸ್ಕೋಬಹುದು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ನುಗ್ಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಬಾಯಿನಲ್ಲಿ ಅಗದು ಅದ್ರ ಜೊತೆನಲ್ಲಿ ಸ್ವಲ್ಪ ಹಾಲು ಕುಡಿದ್ರೆ ಈ ಚರ್ಮ ವ್ಯಾಧಿ ಬೇಗ ಗುಣವಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇವೆಲ್ಲ ಬಹಳ ಸರಳವಾಗಿರ್ತಕ್ಕಂಥವು. ಮತ್ತೆ ಹೆಚ್ಚಾಗಿ ಇದು ಯಾವುದು, ಈ ಒಂದೆಲಗ ಸೊಪ್ಪಿನ ರಸವನ್ನ ಹುಣ್ಣುಗಳ ಮೇಲೆ ಲೇಪನ ಮಾಡೋದ್ರಿಂದ ನಾವು ಚರ್ಮ ವ್ಯಾಧಿಯನ್ನ ಗುಣಪಡಿಸ್ಕೋಬಹುದು. ಮತ್ತೆ ಒಂದೆಲಗ ರಸಕ್ಕೆ ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆಯನ್ನ ಸೇರಿಸಿ ಎಲ್ಲಿ ಕೆಂಪಿಗೆ ದದ್ದುಗಳಾಗಿರ್ತವೆ ಅಲ್ಲಿಗೆಲ್ಲ ಹಚ್ಚೋದ್ರಿಂದ ಅದನ್ನ ಕೂಡ ಗುಣಪಡಿಸ್ಕೋಬಹುದು. ಮತ್ತೆ 4 ಟೀ ಚಮಚ ಒಂದೆಲಗ ರಸವನ್ನ ಮಜ್ಜಿಗೆನಲ್ಲಿ ಸೇರಿಸ್ಕೊಂಡು ಕುಡಿಯೋದ್ರಿಂದಲೂ ಕೂಡ ನಮಗೆ ಈ ಒಡೆದ ಚರ್ಮದ ಸಮಸ್ಯೆಗೆ ಪರಿಹಾರ ಆಗತ್ತೆ. ಮತ್ತೆ ಹೆಚ್ಚಾಗಿ ಪಂಪ್ಕಿನ್ ಕುಂಬಳಕಾಯಿಯನ್ನ ಆಹಾರದಲ್ಲಿ ಸೇರಿಸ್ಕೋಬೇಕು. ಮತ್ತು ಪೈನಾಪಲ್ ಅನ್ನ ಸೇವನೆ ಮಾಡೋದು ಮತ್ತು ಮರಗೆಣಸನ್ನ ಉಪಯೋಗಿಸೋದು. ಬಹಳಷ್ಟು ಜನ ಮರಗೆಣಸನ್ನ ಬಗ್ಗೆ ಬಹಳ ತಾತ್ಸಾರ ಮಾಡ್ತೀವಿ, ಆದ್ರೆ ಅದಲ್ಲ. ಮರಗೆಣಸು ಅತ್ಯಂತ ಉತ್ತಮವಾದಂತ ಆಹಾರ ನಮ್ಮ ಸ್ಕಿನ್ ಅನ್ನ ರಕ್ಷಣೆ ಮಾಡೋದ್ರಲ್ಲಿ. ಇನ್ನು ಮುದ್ರೆಗಳಲ್ಲಿ ಕ್ಷೇಪನ ಮುದ್ರೆ ಅಂತ ಹೇಳ್ತೀವಿ. ನೋಡಿ, ಹೀಗೆ ಹೆಬ್ಬೆರಳನ್ನ ಹೀಗೆ ಲಾಕ್ ಮಾಡಿ ತೋರ್ ಬೆರಳನ್ನ ಹೀಗೆ ಸೇರಿಸಿ ಈ 3 ಬೆರಳನ್ನ ಹೀಗೆ ಲಾಕ್ ಮಾಡೋದನ್ನ ಕ್ಷೇಪನ ಮುದ್ರಾ ಅಂತ ಹೇಳ್ತಾರೆ. ಈ ಮುದ್ರೆಯನ್ನ ಮಾಡೋದ್ರಿಂದ ನಮ್ಮ ಸ್ಕಿನ್ ಡಿಸೀಸ್ ಅನ್ನ ಗುಣಪಡಿಸೋದಕ್ಕೆ ಸಾಧ್ಯ ಇದೆ. ಇದನ್ನ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ. ಏನಿಲ್ಲ, ಒಂದು 20 ನಿಮಿಷ ಅಪಾನ ಮುದ್ರೆ ಮಾಡೋದು, ಆಮೇಲೆ ಒಂದು 10 ನಿಮಿಷ ಈ ತರಹದ ಮುದ್ರೆಯನ್ನು ಮಾಡೋದು. ಯಾವ ಸಮಸ್ಯೆ ಇದೆ ಯಾರಿಗೆ, ಅವರು ಆ ಧ್ಯಾನ ಮಾಡುವ ಸಂದರ್ಭದಲ್ಲಿ ಆ ಮುದ್ರೆಗಳನ್ನ ಹಾಕೊಂಡು ಮಾಡೋದ್ರಿಂದ ನಮ್ಗೆ ಆ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಬೋದು. ಮತ್ತೆ ಅನಾನಸನ್ನ ಹೆಚ್ಚಾಗಿ ಬಳಸೋದ್ರಿಂದ ನಮಗೆ ಈ ಸ್ಕಿನ್ ಡಿಸೀಸ್ ಅನ್ನ ಹೋಗಲಾಡಿಸ್ಕೋಬಹುದು. ಇದಾದ ನಂತರ ನಮ್ಗೆ ಬಹಳಷ್ಟು ಜನಕ್ಕೆ ಸಮಸ್ಯೆ ಇರ್ತಕ್ಕಂಥದ್ದು ಉದರಂ ಸರ್ವ ರೋಗ ವ್ಯಾಪ್ತಿ ಅಂತ ಹೇಳ್ತಾರೆ. ಹೊಟ್ಟೆಯೇ ಎಲ್ಲಾ ರೋಗಗಳಿಗೂ ಕಾರಣವಾಗಿರ್ತಕ್ಕಂಥದ್ದು. ಈ ಹೊಟ್ಟೆ ಒಂದು ಸರಿ ಹೋಗ್ಬಿಟ್ರೆ ಹೇಳ್ತಾರೆ, ಹೊಟ್ಟೆ ನಿನ್ನಿಂದ ನಾ ಕೆಟ್ಟೆ ಅಂತ. ಬಹಳಷ್ಟು ಜನಕ್ಕೆ ಹೊಟ್ಟೆ ನೋವು ಕಾರಣ ಆಗುತ್ತೆ. ಇದಕ್ಕೆ 1 ಟೀ ಚಮಚ ತುಳಸಿ ರಸಕ್ಕೆ ಅಷ್ಟೇ ಪ್ರಮಾಣದ ನಿಂಬೆ ರಸವನ್ನ ಸೇರಿಸ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ನೋವನ್ನ ಕಡಿಮೆ ಮಾಡ್ಕೋಬಹುದು. ನೋಡಿ, ಬಹಳ ಸರಳವಾಗಿರ್ತಕ್ಕಂಥದ್ದು. ನೋಡಿ, ತುಳಸಿಯಲ್ಲಿ ಎಷ್ಟೊಂದು ಔಷಧಿ ಇದೆ. ತರಕಾರಿ ಮತ್ತು ಸೊಪ್ಪುಗಳನ್ನ ಹಸಿಯಾಗಿ ಸೇವಿಸೋದ್ರಿಂದ ಜಠರದ ಹುಣ್ಣಿಗೆ ಪರಿಹಾರ.
ಹೊಟ್ಟೆ ನೋವು ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಜಠರದಲ್ಲಿ ಹುಣ್ಣಾಗಿದ್ರೆ ಅಥವಾ ಕರಳಿನಲ್ಲಿ ಸಣ್ಣ ಕರಳಿನಲ್ಲಿ ಹುಣ್ಣಾಗಿದ್ರೆ ಅಲ್ಸರ್ ಆಗಿದ್ರೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ತರಕಾರಿಗಳನ್ನ ಮತ್ತೆ ಸೊಪ್ಪುಗಳನ್ನ ಹಸಿಯಾಗಿ ಸೇವನೆ ಮಾಡೋದು. ಅಂದ್ರೆ ಸೊಪ್ಪುಗಳು ಅಂದ್ರೆ ಯಾವುದು? ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ದೊಡ್ಡ ಪತ್ರೆ ಸೊಪ್ಪು, ಇವುಗಳನ್ನ ನಾವು ಸೇವನೆ ಹಸಿಯಾಗಿ ತಿನ್ನುವಂತದ್ದು. ಮತ್ತೆ ತರಕಾರಿ ಸಲಾಡ್ ಮಾಡ್ಕೊಳ್ಳೋದು. ಹಾಗೆ ಒಂದು ದಿವಸ ಬೆಳಿಗ್ಗೆ ಉಪಹಾರಕ್ಕೆ ಬರೀ ತರಕಾರಿ ಸಲಾಡೇ ತಿನ್ನೋದು. ಮತ್ತೆ ಇನ್ನೊಂದು ದಿವಸ ಬರೀ ಹಣ್ಣುಗಳನ್ನೇ ಸೇರಿಸ್ಕೊಂಡು ಟಿಫನ್ ಮಾಡೋದು. ಮತ್ತೆ ಆಹಾರ ಸೇವನೆ ಮಾಡಬಾರ್ದು. ಮಧ್ಯಾಹ್ನಕ್ಕೆ ಲಘುವಾಗಿ ಆಹಾರ ಸೇವನೆ ಮಾಡುವಂತದ್ದು. ಈ ರೀತಿ ನಾವು ಆಹಾರದಲ್ಲಿ ಒಂದು ಸಾತ್ವಿಕತೆಯನ್ನ ತಕೊಂಡು ಸಾತ್ವಿಕ ಆಹಾರವನ್ನ ಸೇವನೆ ಮಾಡ್ತಾ ಹೋದ್ರೆ ಈ ರೀತಿ ಖಂಡಿತವಾಗಿ ಈ ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು. ಮತ್ತೆ ಬಾಳೆಹಣ್ಣನ್ನ ಹಾಲಿನ ಜೊತೆ ಸೇವನೆ ಮಾಡೋದ್ರಿಂದ ಕರುಳಿನಲ್ಲಿ ಹುಣ್ಣಾಗಿದ್ರೆ ಅದು ವಾಸಿ ಆಗುತ್ತೆ. ಮತ್ತೆ ಜೀರಿಗೆ, ಸಕ್ಕರೆ, ಶುಂಠಿ, ಉಪ್ಪು ನೆನಪಿಟ್ಕೊಳ್ಳಿ. ಜೀರಿಗೆ, ಸಕ್ಕರೆ, ಶುಂಠಿ, ಉಪ್ಪು ಇವುಗಳನ್ನ ಸಮಭಾಗ ತಕೊಂಡು ನುಣ್ಣಿಗೆ ಪುಡಿ ಮಾಡಿಕೊಂಡು ಅರ್ಧ ಬಟ್ಲು ಬಿಸಿ ನೀರಿಗೆ ಹಾಕಿ ಅದಕ್ಕೆ ಒಂದು ಹೋಳು ನಿಂಬೆ ರಸವನ್ನ ಹಿಂಡ್ಬಿಟ್ಟು ಕುಡಿಯೋದ್ರಿಂದಲೂ ಕೂಡ ನಮಗೆ ಹೊಟ್ಟೆ ನೋವು ಬಹಳ ಬೇಗ ಕಡಿಮೆ ಆಗುತ್ತೆ. ಮತ್ತೆ ಹಸಿರು ಮತ್ತು ಬಿಳಿ ದ್ರಾಕ್ಷಿಯನ್ನ ಉಪಯೋಗ ಮಾಡೋದ್ರಿಂದ ಹೊಟ್ಟೆ ಹುಣ್ಣಿಗೆ ಉತ್ತಮವಾದಂತಹ ಔಷಧಿ. ಬಹಳಷ್ಟು ಜನ ಇದು ಈಗ ನೋಡಿ ಸೀಸನ್ನು ದ್ರಾಕ್ಷಿ ಹಣ್ಣು 50-60 ರೂಪಾಯಿಗೆಲ್ಲ ಕೆಜಿ ಸಿಗ್ತಾ ಇದೆ. ಸಿಕ್ಕದಾಗ ತಿನ್ಕೊಂಡ್ಬಿಡ್ಬೇಕು. ಇವೆಲ್ಲ ಸೀಸನ್ ಅಲ್ಲಿ ಬರ್ತಕ್ಕಂತಹ ಹಣ್ಣುಗಳು. ಮಾವಿನ ಹಣ್ಣಲ್ಲಿ ಸೀಸನ್ ಅಲ್ಲಿ ಮಾವಿನ ಹಣ್ಣು ಬರುತ್ತೆ. ಈ ಸಂದರ್ಭ ನೋಡಿ, ಈ ಬೇಸಿಗೆ ಕಾಲದಲ್ಲಿ ಕಲ್ಲಂಗಡಿ ಹಣ್ಣು, ಕರ್ಬೂಜದ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣುಗಳು ಇವು ಕಿತ್ತಳೆ ಹಣ್ಣು ಇವು ಯಥೇಚ್ಛವಾಗಿ ಬರ್ತವೆ. ಸೊ ಇವನ್ನ ನಾವು ಆ ಸೀಸನ್ ಅಲ್ಲಿ ಬರ್ತಕ್ಕಂಥ ಹಣ್ಣುಗಳನ್ನ ನಾವು ಹೆಚ್ಚಾಗಿ ಸೇವನೆ ಮಾಡೋದು ಒಳ್ಳೆಯದು. ಮತ್ತೆ ಹೊಟ್ಟೆ ನೋವಿರುವವರು ಹೆಚ್ಚಾಗಿ ಆಪಲ್ ಅನ್ನ ತಿನ್ನೋದಕ್ಕೆ ಪ್ರಯತ್ನ ಮಾಡಬೇಕು. ಸೇಬು ಮತ್ತೆ ಬೆಂಡೆಕಾಯಿ ಪಲ್ಯವನ್ನ ಮಾಡ್ಕೊಂಡು ಉಪಯೋಗಿಸೋದು. ಮತ್ತೆ ಹಸಿ ಈರುಳ್ಳಿಯನ್ನ ಸೈಂಧವ ಲವಣ ಜೊತೆ ಸೇರಿಸ್ಕೊಂಡು ಸೇವನೆ ಮಾಡೋದ್ರಿಂದ ಹೊಟ್ಟೆ ನೋವು ಭಾಗಶಃ ಕಡಿಮೆ ಆಗುತ್ತೆ. ಮತ್ತೆ ಒಂದು 4-5 ಅರಳಿ ಮರದ ಚಿಗುರು ಎಲೆಗಳನ್ನ ಸಮಭಾಗ ಬೆಲ್ಲದೊಡನೆ ಸೇರಿಸ್ಕೊಂಡು ಅಗದು ದಿನಕ್ಕೆ 2 ಬಾರಿ ಸೇವನೆ ಮಾಡ್ತಾ ಇದ್ರೆ ಹೊಟ್ಟೆ ನೋವು ಹೊರಟೋಗುತ್ತೆ. ಒಂದು ಚಿಗುರೆಲೆ ಕಿತ್ಕೊಳ್ಳೋದು, ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸೋದು, ಅಗದು ತಿನ್ನೋದು ಅಷ್ಟೇ. ಬಟ್ ಎಲೆಯನ್ನ ತೊಳೆದು ತಿನ್ಬೇಕು, ಹಾಗೆ ತಿನ್ಬಾರ್ದು. ಆಮೇಲೆ ಬೂದ್ಗುಂಬಳ, ಆಶ್ ಗಾರ್ಡ್ ಅಂತಾರಲ್ವಾ, ಆಶ್ ಗಾರ್ಡ್, ಅದು ಅಂತೂ ಅಮೃತಕ್ಕೆ ಸಮಾನವಾದಂತಹ ತರಕಾರಿಗಳಲ್ಲಿ ಒಂದು. ಯಾಕಂದ್ರೆ ಅದ್ರಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ರಸ, ತಿರುಳು, ಎಲ್ಲ ಸಿಪ್ಪೆ ಕೂಡ ಅತ್ಯಂತ ಔಷಧಿಯುಕ್ತವಾದಂತಹ ಆಹಾರ. ಆದ್ರಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಬೂದ್ಗುಂಬಳಕಾಯಿ ತಂದ್ಬಿಟ್ರೆ ಒಂದು 4 ದಿವಸ ಜ್ಯೂಸ್ ಮಾಡ್ಕೋಬಹುದು. ಒಂದು 3 ಜನಕ್ಕೆ, 5 ಜನಕ್ಕೂ ಮಾಡ್ಕೋಬಹುದು. 5 ಭಾಗ ಮಾಡ್ಬಿಟ್ಟು ಒದ್ದೆ ಬಟ್ಟೆ ಮಾಡಿ ಸುತ್ತಿ ಇಟ್ಬಿಟ್ರೆ ದಿನ 1 ಪೀಸ್ ಎತ್ಕೊಳ್ಳೋದು, ಸಣ್ಣ ಸಣ್ಣ ಕಟ್ ಮಾಡೋದು, ಮಿಕ್ಸಿಗೆ ಹಾಕೋದು, ಅದ್ರ ರಸ ಹಿಂಡ್ಕೊಳ್ಳೋದು. ಆ ಹಿಂಡ್ಕೊಂಡ ಒಂದು ಮಡ್ಡಿಯನ್ನ ಅದಕ್ಕೊಂದ್ ಸ್ವಲ್ಪ ಸಕ್ಕರೆ, ಸ್ವಲ್ಪ ತುಪ್ಪ ಎಲ್ಲ ಸೇರಿಸ್ಬಿಟ್ರೆ ದಮ್ ರೋಟ ಆಗುತ್ತೆ. ಕರೆಕ್ಟಾ? ದಮ್ ರೋಟ ಆಗುತ್ತೆ. ತುಂಬಾ ಆರೋಗ್ಯಕ್ಕೂ ಒಳ್ಳೇದು, ಕಾನ್ಸ್ಟಿಪೇಷನ್ ಆಗಲ್ಲ. ಮತ್ತೆ ಅದರ ರಸವನ್ನ ಕುಡಿಯೋದ್ರಿಂದ ಎಸಿಡಿಟಿ ಕಡಿಮೆ ಆಗುತ್ತೆ. ಬಹಳಷ್ಟು ಜನ ಗ್ಯಾಸ್ ಟ್ರಬಲ್ ಅಂತ ಹೇಳ್ತಾರೆ. ಎಲ್ಲರ ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ಗಳು ಇದ್ದೇ ಇದಾವೆ. ಹಾಗಾಗಿ ಗ್ಯಾಸ್ ಟ್ರಬಲ್ ಬಂದೇ ಬರುತ್ತೆ. ಖಾಲಿ ಸಿಲಿಂಡರ್ ಆದಾಗ ಇನ್ನೇನ್ ಮಾಡೋದು? ಸೊ ಹಾಗಾಗಿ ಈ ಪಂಪ್ಕಿನ್ ಆಶ್ ಗಾರ್ಡ್ ಜ್ಯೂಸ್ ಅನ್ನ ಕುಡಿಯೋದ್ರಿಂದ ಖಂಡಿತವಾಗಿ ನಮಗೆ ಎಸಿಡಿಟಿಯನ್ನ ನಿವಾರಣೆ ಮಾಡ್ಕೋಬಹುದು. ಹಾಗೆ ಈ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ವಾತ ಪ್ರಕೋಪ ಆದಾಗ 2 ಚಮಚ ಎಳ್ಳೆಣ್ಣೆಗೆ 1 ಚಮಚ ಜೇನುತುಪ್ಪ ಬೆರೆಸ್ಬಿಟ್ಟು
ಸೇವನೆ ಮಾಡಿದ್ರೆ ಬಹಳ ಬೇಗ ಕ್ಲಿಯರ್ ಆಗ್ಬಿಡುತ್ತೆ ಅಂತೇಳಿ. ಅದಕ್ಕೆ ನೋಡಿ, ಮುದ್ರೆಗಳಲ್ಲಿ ಅಪಾನ ಮುದ್ರೆ, ಅಪಾನ ಮುದ್ರೆಯನ್ನ ಮಾಡುವಂತದ್ದು ಹೀಗೆ. ಜೊತೆಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನ ಮಾಡೋದು. ನಿಮ್ಗೆ ಪ್ರಾಣಾಯಾಮದ ಸಿಡಿ ನಾವು ಮಾಡ್ಕೊಟ್ಟಿದೀವಲ್ಲ, ಅದರಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ಮೊಟ್ಟ ಮೊದಲೇ ಮಾಡ್ತೀವಿ. ಅನುಲೋಮ ವಿಲೋಮ, ಮತ್ತೆ ಚಂದ್ರಾನುಲೋಮ, ಸೂರ್ಯಾನುಲೋಮ, ಸೂರ್ಯ ಭೇದನ, ಚಂದ್ರ ಭೇದನ ಆದ್ಮೇಲೆ ಭಸ್ತ್ರಿಕಾ ಪ್ರಾಣಾಯಾಮವನ್ನ ಮಾಡಿದೀವಿ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಖಂಡಿತವಾಗಿ ಈ ಸಮಸ್ಯೆಯನ್ನ ಹೋಗಲಾಡಿಸ್ಕೋಬಹುದು. ಮತ್ತೆ ಆಹಾರದಲ್ಲಿ ಸಾಧ್ಯವಾದಷ್ಟು ಬಾಳೆಹಣ್ಣು ಮತ್ತು ಪುದೀನ ಎಲೆಗಳನ್ನ ಸಾಧ್ಯವಾದಷ್ಟು ಸೇರಿಸ್ಕೊಳ್ತಾ ಹೋಗ್ಬೇಕು. ಊಟದಲ್ಲಿ ಬಾಳೆಹಣ್ಣನ್ನ ಸೇರಿಸ್ಕೊಳ್ಳೋದು ಅತ್ಯಂತ ಉತ್ತಮ. ಅಂದ್ರೆ ಬಾಳೆಹಣ್ಣು ಊಟ ಆದ್ಮೇಲೆ ತಿನ್ನೋದ ಸರ್? ಇಲ್ಲ, ಬಾಳೆಹಣ್ಣನ್ನ ತಿನ್ಬೇಕು ಇದ್ರೆ ಊಟಕ್ಕೆ ಮುಂಚೆ ಅರ್ಧ ಗಂಟೆಗಿಂತ ಮುಂಚೆ ತಿಂದು ಆ ಬಾಳೆಹಣ್ಣು ತಿಂದ ಅರ್ಧ ಗಂಟೆ ನಂತರ ಊಟ ಮಾಡುದು. ಆದ್ರೆ ಎಲ್ರು ಏನ್ ಮಾಡ್ತಾರೆ, ಊಟ ಆದ್ಮೇಲೆ ಬಾಳೆಹಣ್ಣು ತಿಂದ್ರೇನೆ ಅದು ಊಟ ಸಂಪೂರ್ಣ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಬಾಳೆಹಣ್ಣ ಊಟ ಆದ್ಮೇಲೆ ಬಾಳೆಹಣ್ಣು ಕೊಡ್ಲಿಲ್ಲ ಅಂದ್ರೆ ಏನ್ ಬಾಳೆಹಣ್ಣೆ ಕೊಟ್ಟಿಲ್ಲ ಇವರು ಅಂತ ಅಂದ್ಕೊಂಡ್ಬಿಡ್ತಾರೆ. ಆದ್ರೆ ಅದು ಹಾಗಲ್ಲ. ಬಾಳೆಹಣ್ಣನ್ನ ತಿಂತಕ್ಕಂತ ವಿಧಾನ ಹೀಗಿದೆ. ಹಾಗೇನೆ ಇನ್ನು ಹೊಟ್ಟೆ ಸಮಸ್ಯೆ ಯಾವಾಗ ಬಂತೋ ಮೂಲವ್ಯಾಧಿನೂ ಕೂಡ ಹಿಂದೆನೆ ಬರುತ್ತೆ. ಈ ಮೂಲವ್ಯಾಧಿಯನ್ನ ನಾವು ಹೋಗ್ಲಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅತ್ಯಂತ ದೊಡ್ಡ ಕೆಟ್ಟ ಪರಿಣಾಮವನ್ನ ಎದುರಿಸ್ಬೇಕಾಗತ್ತೆ. ಅದಕ್ಕೆ ನಾವು ಮುಖ್ಯವಾಗಿ ಒಂದು ಆಸನ ಇದೆ, ಅದನ್ನ ಮತ್ಸ್ಯಾಸನ ಅಂತ ಹೇಳ್ತೀವಿ. ಮತ್ಸ್ಯಾಸನ, ಪದ್ಮಾಸನ ಹಾಕ್ಬೇಕು. ಕಾಲ್ ಈ ಕಡೆನೆ ಹಾಕಿ, ಕಾಲನ್ನ ಪದ್ಮಾಸನ ಹಾಕೊಂಡು ಹಾಗೆ ಹಿಂದೆ ಮಲಗ್ತಾ ಇದ್ದಾರೆ. ಮಲಗಿ ನೆತ್ತಿಯನ್ನ ನೆಲಕ್ಕೆ ಕೊಟ್ಕೊಂಡು ಹೊಟ್ಟೆಯ ಎದೆಯ ಭಾಗವನ್ನ ಪೂರ್ಣವಾಗಿ ಮೇಲಕ್ಕೆತ್ತಾರೆ. ಇದನ್ನ ಮತ್ಸ್ಯಾಸನ ಅಂತ ಹೇಳ್ತೀವಿ. ಈ ಆಸನವನ್ನ ನಿತ್ಯವೂ ಅಭ್ಯಾಸ ಮಾಡ್ತಾ ಹೋದ್ರೆ ನಮ್ಗೆ ಮೂಲವ್ಯಾಧಿಯನ್ನ, ಪೈಲ್ಸ್ ಸಮಸ್ಯೆಯನ್ನ ಹೋಗಲಾಡಿಸ್ಕೋಬಹುದು. ರಿಲ್ಯಾಕ್ಸ್. ಹಾಗೇನೆ ಇದಕ್ಕೆ ಸಹಜ ಶಂಖ ಮುದ್ರಾ ಅಂತ ಹೇಳ್ತೀವಿ. ನೋಡಿ, ಹೀಗೆ ಎರಡು ಹೆಬ್ಬೆರಳುಗಳು ಹೀಗೆ ಸೇರಿರ್ಬೇಕು, ಹೀಗೆ ಎರಡು ಹೆಬ್ಬೆರಳುಗಳು ಹೀಗೆ ಸೇರ್ಕೊಂಡಿರ್ಬೇಕು, ಮತ್ತೆ ಈ 8 ಬೆರಳುಗಳು ಹೀಗೆ ಸೇರಿರ್ಬೇಕು. ಇದನ್ನ ಸಹಜ ಶಂಖ ಮುದ್ರಾ ಅಂತ ಹೇಳ್ತೀವಿ. ಈ ಮುದ್ರೆಯನ್ನ ಮಾಡೋದ್ರಿಂದಲೂ ಕೂಡ ಮೂಲವ್ಯಾಧಿಯನ್ನ ಹೋಗಲಾಡಿಸ್ಕೋಬಹುದು. ಮತ್ತೆ ಹೆಚ್ಚಾಗಿ ದಾಳಿಂಬೆ ಹಣ್ಣನ್ನ ಆಹಾರದಲ್ಲಿ ಉಪಯೋಗಿಸ್ಕೋಬೇಕು. ಹಾಗೇನೆ ಯಾಲಕ್ಕಿಯನ್ನ ದಿನ 1-2 ಕಾಳು ಯಾಲಕ್ಕಿಯನ್ನ ಊಟದ ನಂತರ ಸೇವನೆ ಮಾಡ್ತಾ ಹೋದ್ರೆ ಮೂಲವ್ಯಾಧಿಗೆ ಉತ್ತಮವಾದಂತ ಔಷಧಿ. ಮತ್ತೆ ತಾವರೆ ಗೆಡ್ಡೆಯ ಚೂರ್ಣ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ತಾವರೆದು ಬಹಳಷ್ಟು ಉಪಯೋಗ ಇದೆ. ಆ ಲೋಟಸ್ ಸೀಡ್ಸ್ ಅಂತ ಬರುತ್ತೆ ಈಗ, ಅದನ್ನ ಸೇವನೆ ಮಾಡೋದ್ರಿಂದ, ಲೋಟಸ್ ಸೀಡ್ಸ್ ಅನ್ನ ಸೇವನೆ ಮಾಡೋದ್ರಿಂದ ನಮ್ಮ ಮೂಳೆಗಳು, ಅಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಪ್ರಮಾಣ ಉತ್ತಮವಾಗಿ ಮೂಳೆಗಳ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತೆ ಈ ತಾವರೆಗೆಡ್ಡೆಯ ಸಿಗುತ್ತೆ, ಕೆಸರಿನಲ್ಲಿ ಇರುತ್ತೆ, ಅದು ಬೆಳ್ಳಗಿರುತ್ತೆ, ಎಷ್ಟು ದಪ್ಪ ಇರುತ್ತೆ. ಆ ಗೆಡ್ಡೆಯನ್ನ ಕಿತ್ಕೊಂಡು ಬಂದು ಅದನ್ನ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಂಡು ಅದನ್ನ ಜೇನುತುಪ್ಪದ ಜೊತೆನಲ್ಲಿ ಸೇರಿಸ್ಕೊಂಡು ಅದನ್ನ ನಾವು ಸೇವನೆ ಮಾಡಿದ್ದೆ ಆದ್ರೆ ಮೂಲವ್ಯಾಧಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಮೂಲವ್ಯಾಧಿಗೆ ಅತ್ಯಂತ ಉತ್ತಮವಾದಂತ ಆಹಾರ ಅಂತಂದ್ರೆ ಮೂಲಂಗಿ. ನಾನಾಗ್ಲೇ ಹೇಳ್ದೆ, ಮೂತ್ರಪಿಂಡದ ಕಲ್ಗೂ ಕೂಡ ಅಲ್ಲಿ ಮೂತ್ರಪಿಂಡದಲ್ಲಿ ಸ್ಟೋನ್ ಫಾರ್ಮೇಶನ್ ಆಗ್ತು ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಇದರಿಂದ ಗುಣಪಡಿಸ್ಕೋಬಹುದು. ಇದನ್ನ ಹಸಿಯಾಗಿ ಉಪಯೋಗಿಸ್ಕೋಬಹುದು.
ಬಹಳಷ್ಟು ಜನ ಮೂಲಂಗಿ ಮಾತ್ರ ಬಳಸ್ಕೊತಾರೆ, ಮೂಲಂಗಿ ಸೊಪ್ಪನ್ನ ಬಿಸಾಕ್ಬಿಡ್ತಾರೆ. ಆದ್ರೆ ಬುದ್ಧಿವಂತರು ಇದ್ರಲ್ಲೇನೆ ಕೋಸಂಬರಿ ಮಾಡ್ಕೊಳ್ತಾರೆ. ಮಾಡ್ಕೊಂಡು ಅಥವಾ ಬೇಯಿಸಿ ಅದನ್ನ ಪಲ್ಯ ಮಾಡಿಕೊಂಡು ಉಪಯೋಗ ಮಾಡೋದ್ರಿಂದ ಈ ಏನು ಮಲದ್ವಾರ ಇದೆಯಲ್ಲ, ಅಲ್ಲಿರ್ತಕ್ಕಂತಹ ಯಾವುದೇ ರೀತಿಯ ಸಮಸ್ಯೆಯನ್ನ ಹೋಗಲಾಡಿಸ್ಕೋಬಹುದು. ಇನ್ನು ಬೇವಿನ ಬೀಜ ಮತ್ತು ಬೇವಿನ ಹಸಿ ಅಥವಾ ಒಣಗಿದ ಹೂವಿಗೆ ಬೆಲ್ಲ ಸೇರಿಸಿ ಸೇವನೆ ಮಾಡೋದ್ರಿಂದ ಮೂಲವ್ಯಾಧಿ ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಇದನ್ನ ಸ್ವಲ್ಪ ಮಾಡೋದು ಕಷ್ಟ. ಬೇವಿನ ಬೀಜ ಅರೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ಅಥವಾ ಬೆಲ್ಲ ಸೇರಿಸ್ಕೊಂಡು ಸೇವನೆ ಮಾಡೋದ್ರಿಂದ ಪೈಲ್ಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಯಾರಿಗೂ ಕಹಿ ತಿನ್ನೋದು ಇಷ್ಟ ಆಗಲ್ಲ. ಆದ್ರೂ ಇಷ್ಟಪಟ್ಟು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಹೋಗಲಾಡಿಸ್ಕೋಬಹುದು. ಮತ್ತೆ ಸುವರ್ಣಗೆಡ್ಡೆ ಪುಡಿಯನ್ನ ಮಜ್ಜಿಗೆ ಸೇರಿಸ್ಕೊಂಡು ಕುಡಿಯೋದ್ರಿಂದಲೂ ಕೂಡ ಮೂಲವ್ಯಾಧಿ ಹೊರಟೋಗುತ್ತೆ. ಮತ್ತೆ ಸುವರ್ಣಗೆಡ್ಡೆಯನ್ನ ಪಲ್ಯ ಮಾಡಿಕೊಂಡು ಕೂಡ ಸೇವನೆ ಮಾಡ್ಬೋದು, ತುಂಬಾ ಉತ್ತಮವಾದಂತಹದ್ದು. ಮತ್ತೆ ಆ ಸುವರ್ಣಗೆಡ್ಡೆಯನ್ನ ಬಾಣಂತಿಯರಿಗೆ ಹೆಚ್ಚು ಬಳಸೋದಕ್ಕೆ ಕೊಡ್ತಾರೆ. ಬಾಣಂತಿಯರದನ್ನ ಹೆಚ್ಚು ಉಪಯೋಗ ಮಾಡಿದ್ರೆ ಮಕ್ಕಳಿಗೆ ಮಗುವಿಗೆ ಹಾಲಿನ ಉತ್ಪನ್ನ ಚೆನ್ನಾಗಾಗತ್ತೆ. ಹಸಿ ಬಾಳೆಕಾಯಿಯ ಬಾಳೆ ದಿಂಡನ್ನ ತಗೊಂಡು ಹಾಲಿನಲ್ಲಿ ಬೇಯಿಸಿ ತಿನ್ನೋದ್ರಿಂದ ಮೂಲವ್ಯಾಧಿಯನ್ನು ಹೋಗಲಾಡಿಸ್ಕೋಬಹುದು ಅಂತ ಹೇಳ್ತಾರೆ. ಬಾಳೆ ದಿಂಡು ಒಳಗಡೆ ಬರುತ್ತಲ್ಲ, ದಿಂಡನ್ನ ತಗೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನ ಹಾಲಿನಲ್ಲಿ ಬೇಯಿಸಿ ಅದನ್ನ ತಿನ್ನೋದ್ರಿಂದ ಮೂಲವ್ಯಾಧಿಯನ್ನ ಹೋಗಲಾಡಿಸ್ಕೋಬಹುದು ಅಂತ ಹೇಳ್ತಾರೆ. ಮತ್ತೆ ಇದು ಕೆಲವರಿಗೆ ಏನಸ್ನ ಭಾಗದಲ್ಲಿ ಉರಿ ಕಾಣಿಸ್ಕೊಳ್ಳುತ್ತೆ, ಅದನ್ನು ಕೂಡ ತಪ್ಪಿಸ್ಬೋದು. ಮತ್ತೆ ಸ್ಪಂಜ್ ಬಾಲ್ ಬರುತ್ತೆ, ಸ್ಪಂಜ್ದು ಬಾಲ್ ಬರುತ್ತೆ, ಚೆಂಡು. ಈ ಕ್ರಿಕೆಟ್ ಚೆಂಡಿನಷ್ಟೇ ದಪ್ಪ ಇರುತ್ತೆ. ಆ ಚೆಂಡನ್ನ ನಾವೀಗ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಗುದದ್ವಾರದ ಭಾಗಕ್ಕೆ ಇಟ್ಕೊಂಡು ನಾವು ಕೂತ್ಕೊಂಡು ಧ್ಯಾನದ ಅಭ್ಯಾಸ ಮಾಡೋದ್ರಿಂದ ನಮಗೆ ಪೈಲ್ಸ್ ನ ಸಮಸ್ಯೆಯನ್ನು ಹೋಗಲಾಡಿಸ್ಕೋಬಹುದು. ಆಮೇಲೆ ಬಹಳಷ್ಟು ಜನ ಪುರುಷರಿಗೆ ಜನನೇಂದ್ರಿಯದ ಗ್ರಂಥಿಗಳಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಆಗುತ್ತೆ, ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಅಲ್ಲಿ ಕೂಡ ಕ್ಯಾನ್ಸರ್ ಆಗುತ್ತೆ. ಆ ಕ್ಯಾನ್ಸರ್ ಬಂದಂತ ಸಂದರ್ಭದಲ್ಲಿ ಆ ವ್ಯಕ್ತಿನ ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಮತ್ತೆ ನರಕಕ್ಕೆ ಸಮಾನ. ಬದುಕಿರುವಾಗಲೇ ಈ ದೇಹದ ಜೊತೆನಲ್ಲಿ ಇದ್ದಾಲೇನೆ ನಾವು ನರಕ ಸದೃಶ್ಯವನ್ನ ನೋಡ್ಬೇಕಾಗತ್ತೆ. ಆದ್ರಿಂದ ಈ ಚೆಂಡನ್ನ ಇಟ್ಕೊಂಡು ಏನಸ್ನ ಭಾಗದಲ್ಲಿ ಕೂತ್ಕೊಂಡು ಲಿಂಗ ಮುದ್ರೆಯನ್ನ ಹಾಕೊಂಡು ಧ್ಯಾನ ಮಾಡೋದ್ರಿಂದ ಆ ಒಂದು ಸಮಸ್ಯೆಯನ್ನು ಕೂಡ ನಾವು ಹೋಗಲಾಡಿಸ್ಕೋಬಹುದು. ಪೈಲ್ಸ್ ನ ಸಮಸ್ಯೆಯನ್ನು ಕೂಡ ನಾವು ಹೋಗಲಾಡಿಸ್ಕೋಬಹುದು. ಇದಿಷ್ಟು ಮೂಲವ್ಯಾಧಿಗೆ ಸಂಬಂಧಪಟ್ಟದ್ದು. ಇನ್ನು ನಮ್ಮ ಎಲ್ಲಾ ಹೆಣ್ಣು ಮಕ್ಕಳುಗಳಿಗೆ ಮೊಡವೆ ಸಮಸ್ಯೆ 13-14 ವರ್ಷಕ್ಕೆ ಬರ್ತಾ ಇದ್ದ ಹಾಗೇನೆ ಇತ್ತೀಚೆಗೆ ಈ ಮೊಡವೆಗಳು ಗಂಡು ಹುಡುಗರಿಗೆ ಅಂತ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರು ಮೊಡವೆ ಬಂದ್ರೆ ತೊಂದ್ರೆ ಇಲ್ಲ, ಅವ್ರೇನ್ ಮಾಡ್ಕೊಳ್ಳಲ್ಲ, ಗಿಫ್ಟ್ ಹಾಕ್ಬಿಟ್ಟು ಕೇರೆ ಮಾಡೋಲ್ಲ, ಬಿಟ್ಬಿಡ್ತಾರೆ. ಬಟ್ ನಮ್ ಹೆಣ್ಮಕ್ಳು ಬಹಳ ಡಿಪ್ರೆಷನ್ ಕೊಟ್ಟೋಗ್ಬಿಡ್ತಾರೆ. ನಮ್ ಮುಖದಲ್ಲೆಲ್ಲ ಗುಳ್ಳೆ ಆಗೋಯ್ತು, ಮೊಡವೆ ಬಂದ್ಬಿಡ್ತು ಅಂತ ಬಹಳಷ್ಟು ಕಷ್ಟ ಪಡ್ತಾರೆ, ಚಿಂತೆ ಮಾಡ್ತಾರೆ. ಅದಕ್ಕೆ ಪ್ರತಿದಿನ ತುಳಸಿಯನ್ನ ಚಟ್ನಿ ರೀತಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಅದನ್ನ ಹಚ್ಚೋದ್ರಿಂದ ಮೊಡವೆಗಳು ಗುಣವಾಗ್ತವೆ. ಪ್ರತಿನಿತ್ಯ ಮುಖಕ್ಕೆ ಅರಿಶಿಣವನ್ನ ಹಚ್ಚಿ ಸ್ನಾನ ಮಾಡೋದ್ರಿಂದ ಮೊಡವೆಗಳು ನಿವಾರಣೆ ಆಗೋದ್ರ ಜೊತೆಗೆ ಮುಖದ ಕಾಂತಿ ಹೆಚ್ಚುತ್ತೆ. ತೆಂಗಿನ ಹಾಲಿನಲ್ಲಿ ಅರಿಶಿಣದ ಕೊಂಬನ್ನ ತೇದು ದಿನಕ್ಕೆ 2 ಬಾರಿ ಹಚ್ಚುತ್ತಾ ಹೋದ್ರೆ ಆ ಮೊಡವೆಗಳು ನಿವಾರಣೆ ಆಗುತ್ತೆ. ಆದ್ರೆ ಇದು ಮಹಿಳೆಯರು ಮಾತ್ರ, ಗಂಡಸರು ಮಾಡಬಾರ್ದು. ಗಂಡಸರ ಕೆಲಸ ಮಾಡ್ಬಿಟ್ರೆ ಇದು ಏನು ಕೂದಲು ಬರೋದಿಲ್ಲ. ಆಮೇಲೆ ಹಾಗೆ ಶ್ರೀಗಂಧವನ್ನ ತೇದು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರ್ಬಿಟ್ಟು ಹಾಲಿನ ಕೆನೆ ಇವೆಲ್ಲವನ್ನ ಸೇರಿಸ್ಕೊಂಡು ಒಟ್ಟಿಗೆ ಮುಖಕ್ಕೆ ಹಚ್ತಾ ಹೋದ್ರೆ ಮೊಡವೆಗಳು ಹೊರಟೋಗ್ತವೆ.
ಹಾಗೆ ಸೀಬೆ ಗಿಡದ ಎಲೆಗಳನ್ನ ಅರೆದು ಮುಖಕ್ಕೆ ಹಚ್ಚೋದ್ರಿಂದ ಮೊಡವೆಗಳು ನಿವಾರಣೆ ಆಗ್ತವೆ. ನೋಡಿ, ಬಹಳ ಸರಳವಾಗಿದೆ. ಸೀಬೆ ಎಲೆ ಇರುತ್ತಲ್ಲ, ಸೀಬೆ ಹಣ್ಣಿಂದು ಗಿಡದ್ದು, ಅದರ ತುದಿ ಎಲೆಗಳನ್ನ ಕಿತ್ಕೊಂಡು ಅದನ್ನ ಪೇಸ್ಟ್ ಮಾಡಿ ಅರೆದ್ಬಿಟ್ಟು ಅದನ್ನ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಕೂಡ ಆ ಮುಖದಲ್ಲಿ ಮೊಡವೆಗಳು ನಿವಾರಣೆ ಆಗ್ತವೆ. ಹಾಗೇನೆ ಮೆಣಸು, ಇದನ್ನ ನೀರಿನಲ್ಲಿ ತೇದು ಮೊಡವೆಗಳಿಗೆ ಹಚ್ಚಿದ್ರೆ ಅವು ಗುಣವಾಗ್ಬಿಡ್ತವೆ. ಹಾಗೆ ಪರಂಗಿಕಾಯಿಯ ಅಥವಾ ಹಣ್ಣನ್ನ ಮುಖಕ್ಕೆ ಲೇಪನ ಮಾಡೋದ್ರಿಂದ ಮೊಡವೆಗಳ ಕಲೆಗಳಿದ್ರೆ ಅಲ್ಲಲ್ಲೇ ಅವೆಲ್ಲ ಹೊರಟೋಗ್ಬಿಡ್ತವೆ. ಹಾಗೆ ಇಂಗನ್ನ ನೀರಿನಲ್ಲಿ ತೇದ್ಬಿಟ್ಟು ಮೊಡವೆಗಳಿಗೆ ಹಚ್ಚಿದ್ರೆ ಮೊಡವೆಗಳು ನಿವಾರಣೆ ಆಗ್ತವೆ. ಗಟ್ಟಿಯಾಗಿ ಬರುತ್ತೆ, ಕರ ಬರುತ್ತೆ ಇಂಗು. ಆ ಇಂಗನ್ನ ತಕೊಂಡು ಹಾಲಿನಲ್ಲಿ ತೇದ್ಬಿಟ್ಟು ಅಥವಾ ನೀರ್ನಲ್ಲಾದ್ರೂ ತೇದ್ಬಿಟ್ಟು ಅದರ ಗಂಧವನ್ನ ಆ ಮೊಡವೆಗಳ ಮೇಲೆ ಹಚ್ಚಿದ್ರೆ ಮೊಡವೆಗಳು ನಿವಾರಣೆ ಆಗುತ್ತವೆ. ಹಾಗೆ ಹಲಸಿನ ಎಲೆಗಳನ್ನ ನೆರಳಿನಲ್ಲಿ ಒಣಗಿಸ್ಕೊಂಡು ಅದನ್ನ ಸುಟ್ಟು ಅದರ ಬೂದಿಯನ್ನ ತಗೊಂಡು ತೆಂಗಿನೆಣ್ಣೆಯಲ್ಲಿ ಬೆರೆಸ್ಕೊಂಡು ಆ ಮೊಡವೆಗಳಿರತಕ್ಕಂತ ಜಾಗಕ್ಕೆ ಹಚ್ಚಿದ್ರೆ ಮೊಡವೆಗಳೆಲ್ಲ ವಾಸಿಯಾಗ್ತವೆ. ನೋಡಿ, ಬಹಳ ಸರಳವಾಗಿದ್ದಾವೆ. ಇದಕ್ಕೇನು ಹೆಚ್ಚು ಖರ್ಚು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಎಲ್ರು ಇವತ್ತು ಆ ಟಿವಿನಲ್ಲಿ ಫೇಸ್ಬುಕ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸಾಕಷ್ಟು. ಅಲ್ಲೂ ತಕೊಂಡು ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರ್ ಸಿಗ್ತಕ್ಕಂತ ಆಯಿಂಟ್ಮೆಂಟ್ಗಳು, ಕ್ರೀಮ್ಗಳನ್ನ ತಕೊಂಡು ಹಚ್ಕೊಂಡು ತಮ್ಮ ಮುಖದ ಅಂದವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದು ಪ್ರಾರಂಭದಲ್ಲಿ ಸರಿ ಹೋಗುತ್ತೆ, ಆದ್ರೆ ವಯಸ್ಸಾಗ್ತಾ ಆ ಕೆಮಿಕಲ್ಸ್ ಎಲ್ಲ ಏನ್ ಮಾಡುತ್ತೆ, ಬರ್ನ್ ಮಾಡುತ್ತೆ ಮುಖದ ಚರ್ಮವನ್ನ. ಹಾಗಾಗಿ ಮುಖದ ಸೌಂದರ್ಯ ಹಾಳಾಗತ್ತೆ. ಅದನ್ನ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಮತ್ತೆ ಆಹಾರದಲ್ಲಿ ಪರಂಗಿ ಹಣ್ಣು ಮತ್ತು ನಿಂಬೆ ಹಣ್ಣನ್ನ ಹೆಚ್ಚಾಗಿ ಬಳಸೋದಕ್ಕೆ ಪ್ರಯತ್ನ ಮಾಡಬೇಕು. ಇವನ್ನ ಹೆಚ್ಚಾಗಿ ನಾವು ಬಳಸಿದ್ದೇ ಆದ್ರೆ ನಮಗೆ ಈ ಮೊಡವೆಗಳ ಸಮಸ್ಯೆಯನ್ನ ನಾವು ದೂರ ಮಾಡ್ಕೋಬಹುದು. ಈಗ ಇವತ್ತಿನ ಒಂದು ಸೆಷನ್ ನಲ್ಲಿ ಅಂತಿಮವಾಗಿ ಮೂತ್ರದೋಷ, ಯೂರಿನರಿ ಡಿಸೀಸಸ್ ಅಂತ ಹೇಳ್ತೀವಿ. ಬಹಳಷ್ಟು ಜನಕ್ಕೆ, ಅದರಲ್ಲೂ 45-50 ವರ್ಷ ಕ್ರಾಸ್ ಆಗ್ತಿದ್ದ ಹಾಗೆ ಬಹಳಷ್ಟು ಜನ ಮಹಿಳೆಯರಿಗೆ ಮುಖ್ಯವಾಗಿ ಈ ಉರಿಮೂತ್ರ ರೋಗದ ಸಮಸ್ಯೆ ಕಾಡುತ್ತೆ. ಈ ಉರಿಮೂತ್ರದ ರೋಗವನ್ನ ಸರಿಪಡಿಸ್ಕೋಬೇಕು ಅಂತಂದ್ರೆ ಬಹಳಷ್ಟು ಅದಕ್ಕೆ ರೆಮಿಡೀಸ್ ಇದಾವೆ. ಹೇಳ್ತೇನೆ, ನೋಡ್ಕೊಳ್ಳಿ. ಸಾಧ್ಯವಾದ್ರೆ ನೋಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಒಂದು ನಿಂಬೆ ಹಣ್ಣಿನ ರಸದೊಂದಿಗೆ ಅಷ್ಟೇ ಪ್ರಮಾಣದ ತುಳಸಿ ರಸವನ್ನ ಮಿಶ್ರಣ ಮಾಡಿ ಅದನ್ನ ಸೇವನೆ ಮಾಡ್ತಾ ಬಂದ್ರೆ ಉರಿಮೂತ್ರ ರೋಗವನ್ನ ನಿವಾರಣೆ ಮಾಡ್ಕೋಬಹುದು. ಮತ್ತೆ ಸಮಭಾಗ ಹಸಿ ಅರಿಶಿನ ಹಾಗೂ ಕಾಳು ಮೆಣಸಿನೊಂದಿಗೆ ಅರೆದ ಪದಾರ್ಥವನ್ನ ಮೊಸರು ಅಥವಾ ಎಮ್ಮೆ ಮೊಸರು ಸಿಕ್ಕಿದ್ರೆ ಬಹಳ ಒಳ್ಳೆಯದು. ಎಮ್ಮೆ ಹಾಲಿನ ಮೊಸರು ಸಿಕ್ಕಿದ್ರೆ ಅದರಲ್ಲಿ ಇದನ್ನ ಸೇರಿಸ್ಕೊಂಡು ಸೇವನೆ ಮಾಡಿದ್ರೆ ಬಹಳ ಬೇಗ ಉರಿಮೂತ್ರದ ಸಮಸ್ಯೆಯನ್ನು ಹೋಗಲಾಡಿಸ್ಕೋಬಹುದು. ಮತ್ತೆ ಕೆಲವರಿಗೆ ಪದೇ ಪದೇ ರೀಸರ್ಚ್ ಮಾಡೋ ಹಂಗ ಆಗ್ತಾ ಇರುತ್ತೆ. ಅಂತವರು ಶ್ರೀಗಂಧವನ್ನ ಹಸುವಿನ ಹಾಲಿನಲ್ಲಿ ತೇದು ಕಡಲೆಕಾಳು ಗಾತ್ರದ ಗುಳಿಗೆ ಮಾಡ್ಕೊಂಡು ಅದನ್ನ ಸೇವನೆ ಮಾಡೋದ್ರಿಂದ ಪದೇ ಪದೇ ರೀಸರ್ಚ್ಗೆ ಹೋಗ್ತಕ್ಕಂತ ಸಮಸ್ಯೆಯನ್ನು ಹೋಗಲಾಡಿಸ್ಕೋಬಹುದು. ಇದು ಕೆಲವು ಮನೆಗಳಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೂಡ ಇರುತ್ತೆ. ನಾನ್ ನೋಡಿದ ಹಾಗೆ ಒಂದ್ ಹುಡುಗ ಪಾಪ ಸ್ಕೂಲ್ನೇ ಬಿಟ್ಬಿಟ್ಟ. ಅವನಿಗೆ ಪದೇ ಪದೇ ರೀಸರ್ಚ್ ಮಾಡ್ಕೊಳ್ಳೋದು ಕಂಟ್ರೋಲೇ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ನನಗ ಆವಾಗ ನಾನು ಕೆಲ್ಸಕ್ಕೆ ಸೇರಿದ ಹೊಸದರಲ್ಲಿ, ಶಿಕ್ಷಕನಾಗಿ ಹೋದಂತ ಹೊಸದರಲ್ಲಿ ನನಗ ಆವಾಗ ಇಷ್ಟೆಲ್ಲ ನಾಲೆಡ್ಜ್ ಇರ್ಲಿಲ್ಲ. ಕೂತ್ ಜಾಗದಲ್ಲೇ ರೀಸರ್ಚ್ ಮಾಡ್ಕೊಂಡ್ಬಿಡ್ತಾ ಇದ್ದ. 5 ನಿಮಿಷಕ್ಕೆ ಅವನಿಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಅಂತ ಹುಡುಗ ಕೊನೆಗೆ ಎಲ್ಲ ಆಗ ಮಕ್ಕಳು ಅವನ್ನ ರೇಗ್ಸೋಕ್ ಶುರು ಮಾಡಿದ್ಮೇಲೆ ಅವನು ಸ್ಕೂಲ್ ಬಿಟ್ಬಿಟ್ಟು ಹೋಗಿ ಆ ಮಾರಿಗುಡಿ ಹತ್ರ ಹೋಗಿ ಕೂತ್ಕೊಂಡ್ಬಿಡೋನು, ಬ್ಯಾಗ್ ತಕೊಂಡ್ ಬಂದು. ಮತ್ತೆ ಮಕ್ಕಳೆಲ್ಲ ಮನೆಗೆ ಹೋಗುವಾಗ ಆ ಮಕ್ಕಳ ಜೊತೆ ತಾನು ಮನೆಗೆ ಹೋಗುವ. ಹೀಗಾಗಿ ಪಾಪ ಅವನು ಸ್ಕೂಲೇ ಬಿಟ್ಬಿಟ್ಟ ಹುಡುಗ. ಇಂಥ ಸಮಸ್ಯೆ ಬರುತ್ತೆ. ಈ ಸಮಸ್ಯೆಗೆ ನೋಡಿ, ಇದು ಬಹಳ
ಆ ಸರಳವಾದಂತಹ ಮನೆ ಮದ್ದು ಇದು. ಏನು, ಶ್ರೀಗಂಧವನ್ನ ಹಸುವಿನ ಹಾಲಿನಲ್ಲಿ ತೇದು ಗಟ್ಟಿಯಾಗಿ ಅದನ್ನ ಗುಳಿಗೆ ತರಹ ಮಾಡ್ಕೊಂಡು, ಕಡಲೆಕಾಳು ಗಾತ್ರದ ಗುಳಿಗೆ ತರ ಮಾಡ್ಕೊಂಡು ಅದನ್ನ ಸೇವನೆ ಮಾಡೋದ್ರಿಂದ ಈ ರೀತಿ ಪದೇ ಪದೇ ರೀಸಸ್ಗೆ ಹೋಗೋದನ್ನ ಸಮಸ್ಯೆಯನ್ನು ತಪ್ಪಿಸ್ಕೋಬಹುದು. ಮತ್ತೆ ಎಳೆನೀರಿಗೆ ಬೆಲ್ಲ, ಒಂದು ಅರ್ಧ ಟೀ ಚಮಚ ಧನಿಯಾ ಪುಡಿ ಸೇರಿಸ್ಕೊಂಡು ದಿನಕ್ಕೆ 2 ಬಾರಿ ಸೇವನೆ ಮಾಡೋದ್ರಿಂದ ಈ ಉರಿ ಮೂತ್ರದ ರೋಗ ಕಡಿಮೆ ಆಗುತ್ತೆ. ಬಹಳಷ್ಟು ಜನಕ್ಕೆ ಈ ಸಮಸ್ಯೆ ಇದೆ. ಇದನ್ನ ನೋಟ್ ಮಾಡ್ಕೊಳ್ಳಿ ಅಂತ ಅವರು, ಆ ವಯಸ್ಸಾದಂತವ್ರು 60 ವರ್ಷ ಕ್ರಾಸ್ ಆದ್ಮೇಲಂತೂ ಈ ಸಮಸ್ಯೆ ಬಹಳಷ್ಟು ಜನಕ್ಕಾಗತ್ತೆ. ಎಳನೀರಿಗೆ ಅರ್ಧ ಟೀ ಚಮಚದಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಂಡು ಅದನ್ನ ಕುಡಿಯೋದ್ರಿಂದ ಉರಿ ಮೂತ್ರದ ರೋಗ ನಿವಾರಣೆ ಆಗುತ್ತೆ. ಹಾಗೆ ಅರ್ಧ ಲೀಟರ್ ನೀರಿನಲ್ಲಿ ಒಂದು ಈರುಳ್ಳಿಯನ್ನ ಜಜ್ಜಿ ಕುದಿಸಿ ಅದರ ಕಷಾಯವನ್ನ ಕುಡಿಯೋದ್ರಿಂದ ಕೂಡ ಉರಿ ಮೂತ್ರ ರೋಗ ಗುಣವಾಗುತ್ತೆ. ಇನ್ನು ಈರುಳ್ಳಿಯನ್ನ ನೀರಿನಲ್ಲಿ ಅರೆದು ಸಕ್ಕರೆ ಬೆರೆಸ್ಕೊಂಡು ಕುಡಿಯೋದ್ರಿಂದ ಕೂಡ ಕೆಲವರಿಗೆ ರೀಸಸ್ ಮಾಡ್ಬೇಕಾದ್ರೆ ಬಹಳ ಕಷ್ಟ. ನಿನ್ನೆ ಒಬ್ರು ಕಾರವಾರದಿಂದ ಅಕ್ಕವರೊಬ್ರು ಯಾರೋ ಮಂಜುಳಾ ಅಂತೇಳಿ ಫೋನ್ ಮಾಡಿದ್ರು. ಅವರು ಸ್ವಲ್ಪ ಇದ್ರೆ ಸ್ವಲ್ಪ ನೆನಪಿನಲ್ಲಿ ಕೇಳಿಸ್ಕೊಳ್ಳಿ. ಈರುಳ್ಳಿಯನ್ನ ನೀರಿನಲ್ಲಿ ಅರೆದು ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನ ಬೆರೆಸ್ಬಿಟ್ಟು ಕುಡಿತಾ ಹೋದ್ರೆ ಸಲೀಸಾಗಿ ಮೂತ್ರ ರೀಸಸ್ ಹೊರಗಡೆ ಹೋಗುತ್ತೆ. ಮತ್ತೆ ಮೊಸರನ್ನಕ್ಕೆ ಸ್ವಲ್ಪ ಬೆಲ್ಲ, ಕಾಳುಮೆಣಸನ್ನ ಸೇರಿಸ್ಕೊಂಡು ಊಟ ಮಾಡೋದ್ರಿಂದ ಮೂತ್ರದ್ವಾರದಲ್ಲಿ, ಗುದದ್ವಾರದಲ್ಲಿ ಆಗ್ತಕ್ಕಂಥ ಉರಿ ನಿವಾರಣೆ ಆಗುತ್ತೆ. ನೋಡಿ, ಬಹಳ ಸರಳವಾಗಿದೆ. ಹಾಗೆ ಕಲ್ಲಂಗಡಿ ಹಣ್ಣಿನ ರಸಕ್ಕೆ ಸ್ವಲ್ಪ ಮಜ್ಜಿಗೆ ಸೇರಿಸ್ಕೊಂಡು ಕುಡಿಯೋದ್ರಿಂದ ಮೂತ್ರದ ಉರಿ ಉಪಶಮನವಾಗುತ್ತೆ. ಆದ್ರೆ ಇದನ್ನ ಯಾರಿಗಾದ್ರೂ ಕಿಡ್ನಿ ಪ್ರಾಬ್ಲಮ್ ಇರುವಂತವ್ರು ಇದನ್ನ ಮಾಡಬಾರ್ದು. ಹಾಗೆ ಮೂಲಂಗಿ ಸೊಪ್ಪಿನ ರಸವನ್ನ ಸೇವನೆ ಮಾಡೋದ್ರಿಂದ ಮೂತ್ರಾಶಯದಲ್ಲಿ ಉಂಟಾಗ್ತಕ್ಕಂಥ ಕಲ್ಲು ಆಚೆ ಬರುತ್ತೆ. ಅಂದ್ರೆ ಕಿಡ್ನಿನಲ್ಲಿ ಕಲ್ಲು ಸ್ಟೋನ್ ಫಾರ್ಮೇಶನ್ ಆಗಿದ್ರೆ ಅದು ಈಚೆ ಬರುತ್ತೆ. ಮತ್ತೆ ಒಂದೆರಡು ನೆಲನೆಲ್ಲಿ ಸೊಪ್ಪು, ಬಹುಶಃ ಈಗ ಸಿಕ್ಕೋದಿಲ್ಲ. ಒಂದೂವರೆ ತಿಂಗಳು ಕಳೆದ ಮೇಲೆ ಮಳೆ ಶುರು ಆದ್ರೆ ಅಲ್ಲಲ್ಲೇ ಅದೇ ಉಟ್ಕೊಂಡ್ಬಿಡುತ್ತೆ, ನೆಲನೆಲ್ಲಿ ಗಿಡ. ಅದನ್ನ ಅರೆದು ಬಿಟ್ಟು ಮಜ್ಜಿಗೆ ಜೊತೆನಲ್ಲಿ ಸೇರ್ಸ್ಕೊಂಡು ಕುಡಿತಾ ಬಂದ್ರೆ ಈ ಸಮಸ್ಯೆಯನ್ನ ಹೋಗ್ಲಾಡಿಸ್ಕೋಬಹುದು. ಅಂದ್ರೆ ಉರಿ ಮೂತ್ರದ ರೋಗವನ್ನ ಸಮಸ್ಯೆಯನ್ನ ಹೋಗ್ಲಾಡಿಸ್ಕೋಬಹುದು. ಹಾಗೆ ಅರಳಿ ಮರದ ಎಲೆಗಳನ್ನ 1-2-3 ಎಲೆಗಳನ್ನ ತಕೊಂಡು ದಿನದಲ್ಲಿ 2 ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಅಗದು ತಿನ್ಬೇಕು. ಇದನ್ನ ಮಾಡೋದ್ರಿಂದ ನೋಡಿ, 1 ನಯಾ ಪೈಸಾ ಖರ್ಚಿಲ್ಲ. ಪ್ರತಿಯೊಂದು ಊರಿನಲ್ಲೂ ಕೂಡ ಊರಿನ ಹೃದಯದ ಭಾಗದಲ್ಲಿ ಅರಳಿ ಮರ ಇದ್ದೇ ಇರುತ್ತೆ. ಇಲ್ಲ ಅಂತಂದ್ರೆ ದೇವಸ್ಥಾನಗಳ ಹತ್ರ ಅಂತೂ ಹಾಕಿ ಇರ್ತಾರೆ. ಅಶ್ವತ್ಥ ಕಟ್ಟೆ ಇರುತ್ತೆ, ಅಲ್ಲಿ ಆ ಚಿಗುರೆ ಎಲೆಯನ್ನ ಕಿತ್ಕೊಂಡು ತೊಳೆದ್ಬಿಟ್ಟು ಅದನ್ನ ಬಾಯಿನಲ್ಲಿ ಹಾಕೊಂಡು ಅಗದು ತಿನ್ನೋದ್ರಿಂದ ಈ ಉರುಮೂತ್ರದ ರೋಗ ಸಮಸ್ಯೆಯನ್ನ ಹೋಗ್ಲಾಡಿಸ್ಕೋಬಹುದು. ಹಾಗೆ ಬಾಳೆ ದಿಂಡಿನ ಚಟ್ನಿ ಮತ್ತು ಸಾರು ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ಈ ಸಮಸ್ಯೆಯನ್ನು ಹೋಗ್ಲಾಡಿಸ್ಕೋಬಹುದು. ಮತ್ತೆ ದೊಡ್ಡ ಪತ್ರೆ ಸೊಪ್ಪು, ಇದರ ತಂಬಳಿ ಮಾಡಿಕೊಂಡು ಸೇವನೆ ಮಾಡೋದು. ನೆಲ್ಲಿಕಾಯಿಯನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಹೋಗೋದು. ನೆಲ್ಲಿಕಾಯಿನಲ್ಲಿ ಯಥೇಚ್ಛವಾಗಿದೆ ವಿಟಮಿನ್ ಸಿ. ಇದನ್ನ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ನಮಗೆ ಈ ಸಮಸ್ಯೆಯನ್ನ ಹೋಗ್ಲಾಡಿಸ್ಕೋಬಹುದು. ಮತ್ತೆ ಹುರುಳಿ ಕಾಳನ್ನ ಬೇಯಿಸಿದ ನೀರಿನಲ್ಲಿ ದಾಳಿಂಬೆ ಹಣ್ಣನ್ನ ಸೇರಿಸ್ಕೊಂಡು ಸೇವನೆ ಮಾಡಿದ್ರೆ ಮೂತ್ರಪಿಂಡದಲ್ಲಿ ಆಗುವ ಕಲ್ಲಿನ ತೊಂದರೆ ನಿಯಂತ್ರಣಕ್ಕೆ ಬರುತ್ತದೆ. ಜೊತೆಗೆ ಬದ್ಧ ಆಸನಗಳಲ್ಲಿ ಬದ್ಧ ಕೋನಾಸನವನ್ನ ಮಾಡೋದ್ರಿಂದ ಮೂತ್ರಕೋಶದಲ್ಲಿ ಆಗ್ತಕ್ಕಂಥ ಸಮಸ್ಯೆಯನ್ನ ಹೋಗ್ಲಾಡಿಸ್ಕೋಬಹುದು. ಮಾಡಿ, ಚಾಲನೆ ಕೊಡಿ. ನೋಡಿ, ಮೂತ್ರಪಿಂಡದಲ್ಲಿ ಕಲ್ಲು ಫಾರ್ಮೇಶನ್ ಆಗಿದ್ರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಬದ್ಧ ಕೋನಾಸನವನ್ನ ಮಾಡೋದ್ರಿಂದ
2-3 ರೀತಿಯ ಉಪಯೋಗ ಇದೆ. ಏನು ಗರ್ಭಕೋಶದ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡ್ಕೋಬಹುದು. ಕಿಡ್ನಿನಲ್ಲಿ ಸ್ಟೋನ್ ಫಾರ್ಮೇಶನ್ ಆಗಿದ್ರೆ ಅದನ್ನ ನಿವಾರಣೆ ಮಾಡ್ಕೋಬಹುದು. ಮತ್ತೆ ಸುಪ್ತಬದ್ಧ ಕೋನಾಸನ, ಹಾಗೆ ಮುಂದೆ ಬಾಗಿ ಹಣೆಯನ್ನ ನಿಮ್ಮ ಪಾದಕ್ಕೆ ಮುಟ್ಟಿಸ್ಕೊಳ್ಳುವಂತದ್ದು. ಇದನ್ನ ಮಾಡೋದ್ರಿಂದ ಕೂಡ ನಮ್ಮಲ್ಲಿ ಆ ಒಂದು ಸಮಸ್ಯೆಯನ್ನ ಹೆಚ್ಚಾಗಿ ಸರಿಪಡಿಸ್ಕೋಬಹುದು. ಆದ್ರಿಂದ ಮತ್ತೆ ನುಗ್ಗೆ ಸೊಪ್ಪು, ಕ್ಯಾರೆಟ್ ಇವು ಮೂತ್ರಪಿಂಡಕ್ಕೆ ಅತ್ಯಂತ ಶಕ್ತಿಯನ್ನು ಕೊಡ್ತಕ್ಕಂತಹ ಪದಾರ್ಥಗಳು, ಆಹಾರ ಪದಾರ್ಥಗಳು. ಆದ್ರಿಂದ ಇದು ಮತ್ತೆ ಸೌತೆಕಾಯಿಯನ್ನ ಅರೆದು ಸೈಂಧವ ಲವಣ ಜೊತೆ ಸೇರಿಸ್ಕೊಂಡು ಕುಡಿಯೋದ್ರಿಂದ ಮೂತ್ರದಲ್ಲಿ ಕಲ್ಲು ಫಾರ್ಮೇಶನ್ ಆಗಿದ್ರೆ, ಮೂತ್ರಪಿಂಡದಲ್ಲಿ ಕಲ್ಲು ಫಾರ್ಮೇಶನ್ ಆಗ್ತಾ ಇದ್ರೆ ಅದನ್ನ ಕೂಡ ಹೋಗ್ಲಾಡ್ಸ್ಕೋಬಹುದು. ಇಷ್ಟನ್ನ ಬಹುಶಃ 7 ಗಂಟೆ ಆಯ್ತು. ಸೊ ಹಾಗಾಗಿ ಇನ್ನ ಮುಂದಿನ ಅವಧಿ ಸಿಕ್ಕಿದಾಗ ಇನ್ನು ಉಳಿದದ್ದು ಸಾಕಷ್ಟಿದೆ. ನಾನ್ ನಿನ್ನೆ ಎಷ್ಟು ಮಾಡ್ಬೇಕು ಅನ್ಕೊಂಡು ಅಷ್ಟು ಹೋಗಕ್ ಆಗ್ಲಿಲ್ಲ. ಇನ್ನು ಸಾಕಷ್ಟಿದೆ. ಮುಂದಿನ ಸೆಷನ್ ನಲ್ಲಿ ಉಳಿದ ಇದನ್ನ ಮಾಡೋಣ. ಒಂದೇ ದಿವಸದಲ್ಲಿ ಹೆಚ್ಚು ಮಾಡಿದಾಗ ಅದನ್ನ ತಗೊಳ್ಳೋದು ಕೂಡ ಕಷ್ಟ ಆಗುತ್ತೆ, ಮತ್ತೆ ಅದನ್ನ ಫಾಲೋ ಮಾಡೋದು ಕೂಡ ಕಷ್ಟ ಆಗುತ್ತೆ. ಇನ್ಯಾರಿಗಾರು ತೀರಾ ವೈಯಕ್ತಿಕವಾಗಿ ಸಮಸ್ಯೆ ಇದ್ರೆ ಅವರು ಸಮಯ ಅವಕಾಶ ಆದಾಗ ತಾವು ನನಗೆ ಪರ್ಸನಲ್ ಫೋನ್ ಮಾಡಿ ಅದಕ್ಕೆ ಪರಿಹಾರವನ್ನ ಕಂಡ್ಕೋಬಹುದು. ಇಷ್ಟು ಸಮಯ ಈ ಒಂದು ಕಾರ್ಯಕ್ರಮವನ್ನ ತಮ್ಮ ಜೊತೆನಲ್ಲಿ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ ಇವರು ಸುಭಾಷ್ ಪತ್ರಿಜಿ ಗುರುಗಳಿಗೆ ಹಾಗೂ ರಂಗನಾಥ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಶಿಕ್ಷಕಿಯರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿ ನನಗೆ ಕೋಆಪರೇಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಇವತ್ತಿನ ಈ ಒಂದು ಕಾರ್ಯವನ್ನ ಸಂಪನ್ನಗೊಳಿಸ್ತಾ ಇದ್ದೇನೆ. ಹರಿ ಓಂ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಸೊ ಇಂದಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಹಲವಾರು ಎಷ್ಟೋ ಕಾಯಿಲೆಗಳಿಗೆ, ಅನೇಕ ಕಾಯಿಲೆಗಳಿಗೆ ಸಾರು ಸರಳವಾಗಿ, ತುಂಬಾ ಸರಳವಾದ ಈ ಮನೆಮದ್ದುಗಳು ತಿಳಿಸಿದ್ದಾರೆ. ಸೊ ಇಂದಿನ ಒಂದು ಸಂಚಿಕೆ ಮಾಡಿದ್ದೀವಿ, ಇದು 2ನೇದು. ಮತ್ತೆ ಇದೇ ತರ ಇನ್ನು ಸರ್ ಸಮಯ ನೋಡಿಕೊಂಡು ಖಂಡಿತವಾಗಿ ಸರ್ದು ಒಂದು ಅಂದ್ರೆ ಅವ್ರದ್ದು ಪೂರ್ತಿ ಸಹಕಾರ ಎಷ್ಟೋ ಕೊಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ರಿ. ಸೊ ಅದ್ಭುತವಾದ ಅವರು ಸಪೋರ್ಟ್ ಆಗ್ಬೋದು, ಅವ್ರ ಬೆಂಬಲ ಆಗ್ಬೋದು, ನಮ್ಗೆಲ್ಲರಿಗೂ ಇದೆ. ಅಂದ್ರೆ ಮಾತಾರ್ ಫೌಂಡೇಶನ್ ಇಂದ ನಾವೆಲ್ಲರೂ ಹೆಚ್ಚು ಲಾಭ ತೆಗಿಯೋಕೆ, ಲಾಭ ಪಡೆಯೋಕೆ ಸೊ ಖಂಡಿತವಾಗಿ ಸಾರ್ ಎಷ್ಟೋ ಸಹಕಾರ ಮಾಡಿದೆ ಇಷ್ಟವರೆಗೂ. ಸೊ ಈ ಅದ್ಭುತವಾದ ಇಂದಿನ ಕಾರ್ಯಕ್ರಮಕ್ಕೂ ನಾವು ಜೋರಾಗಿ ಚಪ್ಪಾಲು ಸರ್ಗೋಸ್ಕರ ಇಲ್ಲ, ಎಲ್ಲರೂ ಜೋರಾಗಿ ಚಪ್ಪಾಲು ಸ್ನೇಹಿತರೆ, ನಿಲ್ಸ್ಬಾರ್ದು. ಇನ್ನೊಂದು ಒಂದು ನಿಮಿಷ ಕಾಲ ಜೋರಾಗಿ ಚಪ್ಪಾಲು. ರೈಟ್ ನೋಡಿ, ಪ್ರತಿನಿತ್ಯ 300 ಚಪ್ಪಾಳೆಗಳನ್ನ ಹೊಡಿತಾ ಹೋದ್ರೆ ಸಕ್ಕರೆ ಕಾಯಿಲೆಯನ್ನ ದೂರ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿಸಿದೀವಿ. ಸೊ ಹಾಗಾಗಿ ಯೋಗಾಭ್ಯಾಸಕ್ಕೆ ಮುಂಚೆ ನಾವು ಇದನ್ನ ಮಾಡಿಸ್ತಾ ಇದ್ವಿ, 300 ಚಪ್ಪಾಳೆಗಳನ್ನ ಹೊಡೆಯೋದು ಬೇರೆ ಬೇರೆ ಭಂಗಿಗಳಲ್ಲಿ. ಸೊ ಆದ್ರಿಂದ ಚಪ್ಪಾಳೆ ಹೊಡೆಯೋದ್ರಿಂದ ನನಗೆ ಖುಷಿ ಆಗುತ್ತೋ ಇಲ್ವೋ, ನಿಮ್ಗಂತೂ ಉಪಯೋಗ ಆಗತ್ತೆ. ಸ್ವಾಮಿ ಕಾರ್ಯ ಸಕಾರ್ಯ ಸ್ವಕಾರ್ಯ 2 ಆಗುತ್ತೆ. ರೈಟ್ ರೈಟ್. ಅದ್ಭುತ ಸರ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಈಗ ಇಂದಿನ ಕಾರ್ಯಕ್ರಮ ನೀವೆಲ್ಲ ಕೇಳಿಸ್ಕೊಂಡಿದ್ರಿ, ಬರ್ಕೊಂಡಿದ್ದಾರೆ. ಬನ್ನಿ, ಯಾವ್ದಾದ್ರು ಇಂಪಾರ್ಟೆಂಟ್ ಬಹಳ ಪ್ರಾಮುಖ್ಯದ ಪಾಯಿಂಟ್ಸ್ ನಿಮಗೆ ನೀವು ಬರ್ಕೊಂಡಿರ್ಬೋದು, ಖಂಡಿತವಾಗಿ ನೋಟ್ ಮಾಡ್ಕೊಂಡಿರ್ಬೇಕು. ಇಲ್ಲಾದ್ರೂ ವಿಡಿಯೋ ಬರುತ್ತೆ ನಿಮ್ಗೆ, ಆ ವಿಡಿಯೋನು ನೀವು ನೋಡ್ಕೊಂಡು ಯಾವುದೇ ಪರಿಹಾರಗಳು ತೊಂದರೆಗಳಿದ್ರೆ, ಸೊ ಪ್ರತಿಯೊಂದು ಕ್ಲಾಸಲ್ಲಿ ಯಾವುದೋ ಒಂದು ಮನೆ ಮದ್ದು ಹೇಳ್ತಾ ಇರ್ತೀವಿ. ಅದ್ರ ಜೊತೆಗೆ ಇಲ್ಲಿ ಎಲ್ಲಾ ಮನೆ ಮದ್ದುಗಳು ಒಂದೇ ಕಡೆ ಸಿಗತ್ತೆ ನಿಮ್ಗೆ ಅಲ್ವಾ. ಅಂತ ಅದ್ಭುತವಾದ ವಿಡಿಯೋ ಇದು. ಸೊ ದಯವಿಟ್ಟು ಇದೆಲ್ಲ ನೀವು ಬೇರೆಯವ್ರ ಜೊತೆಗೆ ಹಂಚ್ಕೊಳ್ಳಿ, ಮತ್ತೆ ನೀವು ಇದನ್ನು ಬಹಳ ಹೆಚ್ಚಾಗಿ ನೀವು ಯೂಸ್ ಮಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ.